ಸೊ ರಾಹುಲ್ ಗಾಂಧಿ ಅವರು ಚುನಾವಣೆಗಳನ್ನು ಗೆಲ್ಲೋದನ್ನು ಕಲಿಯೋದು ಯಾವಾಗ ಸರ್? ರಾಜನೀತಿ ಅಂದರೆ ಕೇವಲ ನೀತಿ ಅಷ್ಟೇ ಅಲ್ಲ, ನಿಯತ್ತು ಕೂಡ ಮುಖ್ಯ ಅಂತ. ಎರಡು ಪ್ರಮುಖ ಪಕ್ಷಗಳು, ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಇನ್ನಿಲ್ಲದಂತೆ ನೆಲ ಕಚ್ಚಿಬಿಟ್ಟಿದೆ. ಜಂಗಲ್ ರಾಜ್ ಬೇಕೋ ಅಥವಾ ಒಂದು ನೆಮ್ಮದಿಗೆ ಬದುಕಬೇಕು? ಎಲೆಕ್ಷನ್ ಗೆದ್ದ ತಕ್ಷಣ 30,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತೀನೇನೋ ಆಶ್ವಾಸನೆಯಿಂದ ಅವ್ರು ಮರಳಾಗಲಿಲ್ಲ. ಮತಾಧಿಕಾರ ಯಾತ್ರೆ ಮಾಡಿದ್ಮೇಲೆ 1 ತಿಂಗಳು ಪ್ರಚಾರಕ್ಕೆ ಹೋಗಲಿಲ್ಲ. ಎಲ್ಲೋ ಛಲ ಮತ್ತು ಗಟ್ಟಿ ಸಂಕಲ್ಪನೆ ಇಲ್ದಿರೋ ನಾಯಕ ಅದ್ಯಾಕೆ ಮುನ್ನಡೆಸ್ಲಿಕ್ಕೆ ಸಾಧ್ಯ? ರಾಹುಲ್ ಗಾಂಧಿಯವರು ಚುನಾವಣೆ ಹೇಗೆ ಗೆಲ್ಲಬೇಕು ಅಂತ ನಮ್ಮ ಕರ್ನಾಟಕದ ಕಾಂಗ್ರೆಸ್ ನಾಯಕರನ್ನ ಕೇಳಿ ತಿಳ್ಕೊಬೇಕೇನೋ ಅಂತ. ಸಿದ್ದರಾಮಯ್ಯ ಅಂತ ಒಬ್ಬ ಪ್ರಬುದ್ಧ ನಾಯಕ, ಅವರು ಕೂಡ ಓಟ್ ಚೋರಿ ಆಯಿತು ಅಂತ ಹೇಳ್ತಾರೆ. ತೇಜಸ್ವಿ ಯಾದವ್ ರಾಹುಲ್ ಗಾಂಧಿಯವರನ್ನ ಕೊನೆ ಕ್ಷಣದಲ್ಲಿ ದೂರ ಇಡೋದಕ್ಕೆ ಪ್ರಯತ್ನ ಪಟ್ಬಿಟ್ರು. ಆ ಸಂದರ್ಭ ಯಾಕೆ ಬಂತು? ಕುಟುಂಬ ರಾಜಕಾರಣದ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಇದು ಅತ್ಯಂತ ಪ್ರಬಲವಾದ ಪೆಟ್ಟನ್ನು ಕೊಟ್ಟಿದೆ ಈ ಫಲಿತಾಂಶ. ಈ ಸಲ ಬಿಹಾರ ಎಲೆಕ್ಷನ್ನಲ್ಲಿ ಮುಸ್ಲಿಂ ಮತಗಳ ಓಟು ಯಾರ ಪರವಾಗಿ ಹೋಗಿದೆ ಅಂತ ಅಂತೀವಿ. ಬಿಹಾರದ ಚುನಾವಣೆಗಳ ಫಲಿತಾಂಶಗಳು ಬಂದಿದೆ. NDA ಅಭೂತಪೂರ್ವವಾದ ಜಯವನ್ನು ಗಳಿಸಿದೆ. ಮತ್ತೆ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಸೊ ಚುನಾವಣೆಯ ಫಲಿತಾಂಶ ಅಂದ ತಕ್ಷಣ ಸಹಜವಾಗಿ ಸೋಲು ಗೆಲುವಿನ ಪರಾಮರ್ಶೆ ಆಗಬೇಕಾದ್ದು ಸಹಜ. ಅದರಲ್ಲೂ ಮುಖ್ಯವಾಗಿ ಸೋಲನ್ನು ಕಂಡ ಪಕ್ಷಗಳು ಪ್ರಾಮಾಣಿಕವಾಗಿ ಪರಾಮರ್ಶೆ ಮಾಡಿಕೊಳ್ಬೇಕಾದ್ದು ಅತ್ಯಂತ ತುರ್ತಾಗಿ ಆಗಬೇಕಾದಂಥ ಕೆಲಸ ಅವರ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ. ಸೊ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಸೋಲು ಗೆಲುವು ಅಂತ ತಗೊಂಡಾಗ ಮೊದಲಿಗೆ ಸೋಲಿನ ಬಗ್ಗೆ ನಾವು ಮಾತಾಡೋಣ ಅಂತ ನಾವು ಅಂದ್ಕೊಂಡಿದ್ದೇವೆ. ಸೊ ಬಿಹಾರ್ ಚುನಾವಣೆಯ ಫಲಿತಾಂಶದ ಸಂಪೂರ್ಣ ಮಾಹಿತಿ ಇರುವಂತಹ ಹಿರಿಯ ಪತ್ರಕರ್ತರಾದಂತಹ ರವೀಂದ್ರ ರೇಷ್ಮೆ ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಾನು ಸೋಲಿನಿಂದಲೇ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಮುಖ್ಯವಾಗಿ ಮಹಾಗಠಬಂಧನ್ ಹೀನಾಯವಾಗಿ ಸೋತಿದೆ. ಮಹಾಗಠಬಂಧನ್ನಲ್ಲೂ ಸಹ ಎರಡು ಪ್ರಮುಖ ಪಕ್ಷಗಳು, ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಇನ್ನಿಲ್ಲದಂತೆ ನೆಲ ಕಚ್ಚಿಬಿಟ್ಟಿದೆ. ಸೊ ರಾಹುಲ್ ಗಾಂಧಿಯವರು ಚುನಾವಣೆಗಳನ್ನು ಗೆಲ್ಲೋದನ್ನು ಕಲಿಯೋದು ಯಾವಾಗ ಸರ್? ನೋಡಿ, ಈ ಸೋಲು ಕೇವಲ ಪಕ್ಷಗಳ ಸೋಲು ಅಷ್ಟೇ ಅಲ್ಲ, ಕುಟುಂಬ ರಾಜಕಾರಣದ ಸೋಲು. ನಮ್ಮಲ್ಲಿ ಸ್ವಘೋಷಿತ ಸೆಕ್ಯುಲರ್ ಪಕ್ಷಗಳು ಬಹುತೇಕ ಕಮ್ಯುನಿಸ್ಟ್ ಮಾರ್ಕ್ಸಿಸ್ಟ್ ಪಕ್ಷವೊಂದನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಪಕ್ಷಗಳು ಕೂಡ ಕೌಟುಂಬಿಕ ಯಜಮಾನಿಕೆ ಗುಲಾಮರಾಗಿ ಹೋಗ್ಬಿಟ್ಟಿವೆ. ಅಂಥ ಆ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಇದು ಅತ್ಯಂತ ಪ್ರಬಲವಾದ ಪೆಟ್ಟನ್ನು ಕೊಟ್ಟಿದೆ ಈ ಫಲಿತಾಂಶ. ಯಾಕಂತಂದರೆ RJD ಪಕ್ಷ ಕೂಡ ಲಾಲೂ ಪ್ರಸಾದ್ ಕೌಟುಂಬಿಕ ಮಾಲೀಕತ್ವದಲ್ಲಿ, ಈ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಕೊಳ್ಳೋ ಕಾಂಗ್ರೆಸ್ ಪಕ್ಷ ಕೂಡ ಈ ಸೋನಿಯಾ ಗಾಂಧಿ ಕುಟುಂಬದ ಮಾಲೀಕತ್ವದಲ್ಲಿರೋ ಪಕ್ಷ. ಕುಟುಂಬ ರಾಜಕಾರಣವನ್ನು ಎಷ್ಟು ಪ್ರಬಲವಾದ ಪೆಟ್ಟು ಕೊಟ್ಟು ಬಿಟ್ಟಿದ್ದಾರೆ ಅಂದರೆ ಗುಜರಾತ್ದ ಮತ್ತು ಈ ಬಿಹಾರ್ನ ಮತದಾರರು. ಅಂದರೆ ಅದ್ರ ಜೊತೆಗೆ 20 ವರ್ಷಗಳಿಂದ ಸತತವಾಗಿ ಮುಖ್ಯಮಂತ್ರಿಯಾಗಿ ರಾಜಭಾರ ಮಾಡ್ತಾ ಇರೋ ನಿತೀಶ್ ಕುಮಾರ್ಗೆ ಮತ್ತೊಂದು 5ನೇ ಅವಧಿಗೆ ಮತ್ತೊಮ್ಮೆ ಅವರು ಸಮರ್ಥನೆ ಕೊಡ್ತಾರೆ ಅಂತಂದರೆ ಅವರು ಕೇವಲ ವಯೋಮಾನವನ್ನು ನೋಡ್ತಾ ಇಲ್ಲ, ಪ್ರಚಾರದ ಆರ್ಭಟದಿಂದ ಅವರು ಪ್ರಭಾವಿತರಾಗ್ತಾ ಇಲ್ಲ. ನಿಮಗೆ ಎಲೆಕ್ಷನ್ ಗೆದ್ದ ತಕ್ಷಣ 30,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತೀನೇನೋ ಆಶ್ವಾಸನೆಯಿಂದ ಅವರು ಮರಳಾಗಲಿಲ್ಲ. ಅಷ್ಟೇ ಅಲ್ಲ, 1 ಕೋಟಿ ಸರ್ಕಾರಿ ನೌಕರಿ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದರು, ಅದನ್ನು ಯಾರೂ ನಂಬಲಿಲ್ಲ. ಅಂದರೆ ಜನ ಕೇವಲ ತೇಜಸ್ವಿ ಯಾದವ್ ಅವರ ವಾಕ್ಚಾತುರ್ಯ, ಅವರ ಗತ್ತುಗಾರಿಕೆ ಇತ್ಯಾದಿ ಅಷ್ಟನ್ನೇ ನೋಡಲಿಲ್ಲ. ಪಾಪ ಇವ್ರಿಗೆ ನಿತೀಶ್ ಕುಮಾರ್ ಅವ್ರಿಗೆ ಆಗಲೇ 75 ಹತ್ತಿರಕ್ಕೆ ಬಂದುಬಿಟ್ಟಿದ್ದಾರೆ, ವಯಸ್ಸಾಗಿದೆ, ಸ್ವಲ್ಪ ಮಟ್ಟಿಗೆ ಅರುಳ್ಮೊಳಗೆ ಆಗ್ತಾ ಇರ್ಬೋದು. ಅವೆಲ್ಲಕ್ಕಿಂತ ಮುಖ್ಯವಾಗಿ ರಾಜನೀತಿ ಅಂದರೆ ಕೇವಲ ನೀತಿ ಅಷ್ಟೇ ಅಲ್ಲ, ನಿಯತ್ತು ಕೂಡ ಮುಖ್ಯ ಅಂತ. ನಿತೀಶ್ ಕುಮಾರ್ ಕೇವಲ ನೀತಿ ಕುಮಾರ್ ಅಲ್ಲ, ಅವ್ರ ನಿಯತ್ ಕುಮಾರ್ ಕೂಡ. ಯಾಕಂದರೆ ಅವರೊಬ್ಬ ಸ್ವಭಾವತಃ ಸಮಾಜವಾದಿ ಜಾಯಮಾನದಿಂದ ಮೂಡಿ ಬಂದವರು, ಲೋಹಿಯಾ ಸಮಾಜವಾದದಿಂದ ಪ್ರಭಾವಿತರಾಗಿರೋರು. ಸಮಾಜವಾದಿ ಪಕ್ಷದ ಮೂಲಕವೇ ಅವರು ಜನತಾ ಪಕ್ಷಕ್ಕೆ ಬಂದುಬಿಟ್ಟು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದವರು. ಜಯಪ್ರಕಾಶ್ ನಾರಾಯಣ್ ಅವರ ನವನಿರ್ಮಾಣ ಕ್ರಾಂತಿಯಲ್ಲಿ ಮುಂಚೂಣಿಯಲ್ಲಿದ್ದವರು. ಅಂದರೆ ಲಾಲೂ ಪ್ರಸಾದ್ ಯಾದವ್ ಮತ್ತು ಸುಶೀಲ್ ಕುಮಾರ್ ಮೋದಿ ಕೂಡ ಅವ್ರ ಜೊತೆಗಿದ್ದರು. ಆದರೆ ಆ JP ಚಳವಳಿಯ ಆದರ್ಶಗಳನ್ನು ಅಧಿಕಾರಕ್ಕೆ ಬಂದ ಮೇಲೂ ಕೂಡ ಸಾಕಷ್ಟು ಮಟ್ಟಿಗೆ ಉಳಿಸ್ಕೊಂಡು ಬಂದಿರೋರು. ಅದರಿಂದಾಗಿನೇ ಇವತ್ತು ನೋಡಿ, ಬಿಹಾರ ಜನತೆಗೆ ಆಯ್ಕೆ ಪ್ರಶ್ನೆ ಬಂದಾಗ ನಿತೀಶ್ ಕುಮಾರ್ ವ್ಯಕ್ತಿತ್ವಕ್ಕೆ ಪರ್ಯಾಯವಾದ ಆಯ್ಕೆ ಸಾಧ್ಯವಾಗಲೇ ಇಲ್ಲ. ಈ ಲಾಲೂ ಪ್ರಸಾದ್ ಯಾದವ್ ಕುಟುಂಬ ಅಂತಂದ್ರೆ ಅವ್ರಿಗೆ ಮತ್ತೆ ಜಂಗಲ್ ರಾಜ್ ಅದೇ ನೆನಪು ಬರುತ್ತೆ. ಜಂಗಲ್ ರಾಜ್ ಬೇಕೋ ಅಥವಾ ಒಂದು ನೆಮ್ಮದಿಗೆ ಬದುಕಬೇಕೋ? ಅಂದರೆ ನಿರಂತರವಾಗಿ ದಬ್ಬಾಳಿಕೆ, ಪಾಳೆಗಾರಿಕೆ ಮತ್ತು ಹಿಂಸಾಚಾರ, ಆಮೇಲೆ ಗುಂಡಾಗಿರಿ, ಸ್ವೇಚ್ಛಾಪೂರಿತವಾದ ಗುಂಡಾಗಿರಿ ದುರಾಡಳಿತದ ಬದಲು ಒಂದು ನಿಯತ್ತು, ನೆಮ್ಮದಿಯ ರಾಜಕಾರಣ ಅವ್ರಿಗೆ ಬೇಕಾಗಿತ್ತು, ನೆಮ್ಮದಿಯ ಆಡಳಿತ ಬೇಕಾಗಿತ್ತು. ಅಂಥದ್ದನ್ನು ಕೊಡೋದ್ರಲ್ಲಿ ಮತ್ತು ಆ ವಿಚಾರದಲ್ಲಿ ಮನವರಿಕೆ ಮಾಡಿಕೊಡೋದ್ರಲ್ಲಿ ಬಹುಮಟ್ಟಿಗೆ ಯಶಸ್ವಿಯಾಗಿಬಿಟ್ಟಿದ್ದಾರೆ. 20 ವರ್ಷಗಳ ನಂತರ ಕೂಡ ಒಬ್ಬ ಸಮಾಜವಾದಿ ಮುಖ್ಯಮಂತ್ರಿ ಹೇಗಿರಬಲ್ಲ ಅನ್ನೋದನ್ನು ನಿತೀಶ್ ಕುಮಾರ್ ತೋರಿಸ್ಬಿಟ್ಟಿದ್ದಾರೆ ತಮ್ಮ ವೈಯಕ್ತಿಕ ಜೀವನ ಶೈಲಿ ಮತ್ತು ಆಡಳಿತ ವೈಖರಿಯಿಂದ.
ಯಾಕಂದರೆ ನೋಡಿ ಅವ್ರ ವಿರುದ್ಧ ಒಬ್ಬರು ಯಾರೂ ಕೂಡ ಕಾಂಗ್ರೆಸ್ ಆಗಲಿ RJD ಆಗಲಿ ಜಾತೀಯತೆ, ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ ಅಥವಾ ಭ್ರಷ್ಟಾಚಾರದ ಆರೋಪ ಇಲ್ಲ. ನಾವು ಕರ್ನಾಟಕದಲ್ಲಿ ನೋಡಿದ್ವಿ, ಕಾಂಗ್ರೆಸ್ಸು ಅಲ್ಲೂ ಹೌದು ಗ್ಯಾರಂಟಿ ಕೊಟ್ಟರು, ಕಡೆ ಕ್ಷಣದಲ್ಲಿ 10,000 ರೂಪಾಯಿ ಹಾಕ್ಬಿಟ್ರು ಅಕೌಂಟ್ಗೆ ಅಂತಂದ್ಬಿಟ್ಟು. ಅದು ಯಾವ ರೀತಿ ಹಾಕಿದ್ದಾರೆ? ತಿಂಗಳು 10,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿಲ್ಲ ಅವರು. 1,25,00,000 ಜನ ಸ್ತ್ರೀ ಸ್ವಸಹಾಯ ಗುಂಪುಗಳೇನಿದೆ, ಹೆಣ್ಣು ಮಕ್ಕಳ ಸ್ವಸಹಾಯ ಗುಂಪುಗಳ ಸದಸ್ಯರುಗಳು ಯಾರಿದ್ದಾರೆ ಅವ್ರಿಗೆ ಒನ್ ಟೈಮ್ ಪೇಮೆಂಟ್ ಅದು ಅಷ್ಟೇ. ಅವ್ರಿಗೆ ಅದೊಂದು ಸೀಡ್ ಮನಿ ಥರ, ಬೀಜದನ ಥರ ಕೊಟ್ಟಿದ್ದಾರೆ. ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲಿಕ್ಕೆ ಅದನ್ನು ಕೊಟ್ಟಿದ್ದಾರೆ. ಕೊಟ್ಟು ಅವ್ರು ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅಂತಂದರೆ, ಅಕಸ್ಮಾತ್ ನೀವು ಯಾವುದಾದ್ರೂ ಸ್ವಯಂ ಉದ್ಯೋಗ ಮಾಡೋದಾದರೆ 2 ಲಕ್ಷ ರೂಪಾಯಿವರೆಗೂ ನಾವು ಸಾಲ ರೂಪದಲ್ಲಿ ನಿಮ್ಗೆ ಸಹಾಯಧನ ಕೊಡ್ತೇವೆ, ದೀರ್ಘಾವಧಿ ಸಾಲ ರೂಪದಲ್ಲಿ ಕೊಡ್ತೇವೆ ಅಂತಂದ್ಬಿಟ್ಟು. ಯಾಕೆಂತಂದರೆ ಅಲ್ಲಿ ಅದು ಕೇವಲ ನಿತೀಶ್ ಕುಮಾರ್ ಆರ್ಥಿಕ ನೀತಿ ಮಾತ್ರ ಅಲ್ಲ, ಮೋದಿಯವರ ಮನೋಧರ್ಮ ಕೂಡ. ನರೇಂದ್ರ ಮೋದಿಯವರು ಕೂಡ ಪುಕ್ಷಟೆ ಯಾವುದಾದ್ರು ಅಕೌಂಟ್ಗೆ ಹಾಕ್ತೀರಿ ಅನ್ನೋದನ್ನು ಒಪ್ಪೋದಿಲ್ಲ. ಅವ್ರು ಹೇಳಿ ಕೇಳಿ ಗುಜರಾತಿ ಬನಿಯಾಗಳ ಒಂದು ದೃಷ್ಟಿಕೋನ ಅವರಲ್ಲಿದೆ. ಎಲ್ಲಿ ಉತ್ಪಾದನಾ ಚಟುವಟಿಕೆ ಮತ್ತು ಉದ್ಯೋಗ ನಿರ್ಮಾಣ ಇರುತ್ತೋ ಅಲ್ಲಿ ಮೋದಿಯವರು ಧನ ಸಹಾಯ ಕೊಡ್ತಾರೆ. ಈ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲೂ ಕೂಡ ಅಷ್ಟೇ 6,000 ರೂಪಾಯಿನ 3 ಕಂತುಗಳಲ್ಲಿ ಕೊಡ್ತಾರೆ. ಯಾಕಂದರೆ ಕೃಷಿ ಅಂತಂದರೆ ಅಲ್ಲಿ ಉತ್ಪಾದನಾ ಚಟುವಟಿಕೆ, ಉದ್ಯೋಗ ನಿರ್ಮಾಣ ಇರುತ್ತೆ ಅಂತಂದ್ಬಿಟ್ಟು. ಆಮೇಲೆ ಈ ರಾಹುಲ್ ಗಾಂಧಿಯವ್ರದ್ದು ಆ ನಕಾರಾತ್ಮಕ ಪ್ರಚಾರ ಇತ್ತಲ್ಲ, ಓಟ್ ಚೋರಿ ಚುನಾವಣೆ ಅಂತಂದರೆ ಚುನಾವಣಾ ಆಯೋಗದ ವಿರುದ್ಧ ಯುದ್ಧ ಸಾರೋದ. ನಿಮಗೆ ಎದುರಾಳಿಯಾಗಿದ್ದು NDA ಮೈತ್ರಿಕೂಟ. ನಿತೀಶ್ ಕುಮಾರ್ ವಿರುದ್ಧ, ನರೇಂದ್ರ ಮೋದಿ ವಿರುದ್ಧ ಪ್ರಚಾರ ಮಾಡೋದ್ರ ಬದಲು ಇವರು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ವಿರುದ್ಧ ವ್ಯಕ್ತಿಗತವಾದ ಆರೋಪ ಮಾಡ್ತಾ ಹೊರಟ್ಬಿಟ್ರು. ಆಮೇಲೆ ಇದು ಯಾವುದೇ ಆರೋಪವನ್ನು ಸ್ಥಿರೀಕರಿಸಲಿಕ್ಕೆ ಒಂದು ವೈಧಾನಿಕ ಕ್ರಮವನ್ನು ಅನುಸರಿಸಲೇ ಇಲ್ಲ. ಚುನಾವಣಾ ಹೌದು ದೋಷಪೂರಿತ ಪದ್ದಾರ ಪಟ್ಟಿ ಇತ್ತಾ, ಅದ್ರ ಬಗ್ಗೆ ಚುನಾವಣಾ ಆಯೋಗಕ್ಕೆ ಅಫಿಡವಿಟ್ ಸಲ್ಲಿಸಿ ಅಂದರೆ ಸಲ್ಲಿಸಲೇ ಇಲ್ಲ. ಅದಕ್ಕೆ ಶುರು ಮಾಡಿದ್ದೇ ಕರ್ನಾಟಕದ ಉದಾಹರಣೆಗಳು. ಎಲ್ಲಿ ತಾವು ಗೆದ್ದು ಸುಭದ್ರ ಬಹುಮತ ಕೊಟ್ಟು ಸರ್ಕಾರ ರಚಿಸಿದಾರೋ ಕರ್ನಾಟಕದ ಉದಾಹರಣೆಗಳನ್ನ ಇಟ್ಕೊಂಡ್ಬಿಟ್ರು. ಮಹದೇವಪುರದಲ್ಲಿ ಹಂಗಾಯಿತು ಹಿಂಗಾಯಿತು, 1,40,40,000 ಜನ ಕೊಟ್ಟಿ ಮತದಾರರಲ್ಲಿದ್ದರು, ಅದಕ್ಕೆ ಚುನಾವಣಾ ಆಯುಕ್ತರು ಕಾರಣ ಅನ್ನೋ ರೀತಿಯಲ್ಲಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು. ಎಂದೂ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿರೋ ಅನುಭವ ಇಲ್ಲ. ಹೋಗಲಿ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿರೋ ಅನುಭವ ಇಲ್ಲ ರಾಹುಲ್ ಗಾಂಧಿ. ಅದು ಯಾವ ಸಲಹೆಗಾರರ ಮಾತು ಕೇಳಿಬಿಟ್ಟು ಈ ಥರ ಎಡವಟ್ ಮಾಡ್ಕೊಳ್ತಾ ಹೊರಟ್ಬಿಟ್ರು ಅನ್ನೋ ಗೊತ್ತಿಲ್ಲ. ಆಳಂದ ಕೊನೆಗೆ ಮಹದೇವಪುರ ಬಿಟ್ಬಿಟ್ರು. ಯಾಕಂದರೆ ಇವರು ಯಾರನ್ನ ಹೆಸರಿಸಿದ್ರು, ಆಮೇಲೆ ಇಂತಿಂಥ ಮತದಾರರು ಅಂತ ಅವ್ರ ಹೆಸರುಗಳು ಮತ್ತು ಅವರ ಭಾವಚಿತ್ರಗಳನ್ನು ಪ್ರದರ್ಶಿಸೋದ್ರ ಮೂಲಕ ಆ ಗೋಪ್ಯತೆಯ ಒಂದು ಆಚಾರ ಸಂಹಿತೆಯನ್ನು ಉಲ್ಲಂಘಿಸ್ಬಿಟ್ರು. ಇಡೀ ಮತದಾನ ವ್ಯವಸ್ಥೆ ಇರೋದೇ ರಹಸ್ಯ ಮತದಾನ ಪದ್ಧತಿ. ಇದು ನಾವು ಯಾವತ್ತೂ ಮತದಾರರ ಅವರ ಅಸ್ಮಿತೆಯನ್ನು ನಾವು ತೋರಿಸ್ಕೊಳ್ಳೋ ಹಾಗಿಲ್ಲ. ಇಂತಿಂಥವ್ರು ಮಾಡಿದ್ರು, ಅವ್ರು ಡೋರ್ ನಂಬರ್ ಹೀಗಿತ್ತು, ಅಲ್ಲಿ 30 ಮತ ಇತ್ತು ಇತ್ಯಾದಿ ಎಲ್ಲ ಹೇಳ್ಬಿಟ್ರು. ಅವಾಗ ಮಹದೇವಪುರದ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅವರೇ ಹೇಳಿದರು, ನೋಡಿ ನಾನೊಂದು ಒಠಾರ ಥರ ಹಲವಾರು 1 BHK ಮನೆಗಳನ್ನ ಕಟ್ಸೀನಿ, ಅಲ್ಲಿರೋರೆಲ್ಲ ಜಿಗ್ ವರ್ಕರ್ಸು, ಹೋಟೆಲ್ ವರ್ಕರ್ಸು, ಅವರೆಲ್ಲ ಅವಿವಾಹಿತರು. ಹಾಗಾಗಿ ಆಮೇಲೆ ನಮ್ಮ ಡೋರ್ ನಂಬರ್ ಒಂದೇ ಇದೆ. ಮಹಾನಗರ ಪಾಲಿಕೆ ಕೇಳಿದ್ರು ಕೂಡ ಅವ್ರು ಪ್ರತ್ಯೇಕ ಡೋರ್ ನಂಬರ್ ಕೊಟ್ಟಿಲ್ಲ. ಅದರಿಂದಾಗಿ ಈ ಥರ 40-50 ಹೆಸರುಗಳಿದ್ವು. ಬಟ್ ನನ್ನ ಉದಾಹರಣೆ ಕಟ್ಕೊಂಡ್ಬಿಟ್ಟು ಆ ಪ್ರಚಾರ ಮಾಡೋದು ನನಗೆ ತುಂಬ ನೋವಾಗಿಬಿಟ್ಟಿದೆ. ನನ್ನ ಮನೇಲಿ ನಾನು ಒಬ್ಬನೇ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ಅಂತ ನಮ್ಮ ಮನೆಯವ್ರ ಜೊತೆಗೆಲ್ಲ ನಾನು ನಿಷ್ಠೂರ ಕಟ್ಕೊಂಡಿದ್ದೀನಿ ಅಂತ ಅವ್ರು ಹೇಳಿದ ಮೇಲೆ ಸುಮ್ಮನೆ ಆಗಿಬಿಟ್ರು. ಆಳಂದದಲ್ಲಿ ಓಟ್ ಚೋರಿ ಅಂತ ಅಂದ್ಬಿಟ್ರಲ್ಲ, ಅದಂತೂ ಸ್ವತಃ ಅಲ್ಲಿನ ಚುನಾವಣಾ ಅಧಿಕಾರಿ, ಅವರೊಬ್ಬ ಸಬ್ ಡಿವಿಷನ್ ಅಸಿಸ್ಟೆಂಟ್ ಕಮಿಷನರ್ ಮಧುಕುಮಾರ್ ಅಂತ IAS ಆಫೀಸರ್, ಅವ್ರಿಗೇನೆ ಅನುಮಾನ ಬಂತು. 618 ಹೆಸರುಗಳನ್ನು ತೆಗೀರಿ ಅಂದ್ಬಿಟ್ಟು 618 ಅರ್ಜಿಗಳು ಬಂದವು, ಆನ್ಲೈನ್ ಅರ್ಜಿಗಳು ಬಂದವು. ಅವ್ರಿಗೆ ಅನುಮಾನ ಬಂದ್ಬಿಟ್ಟು ಪ್ರಾಥಮಿಕವಾಗಿ ಅವರೇ ತನಿಖೆ ನಡೆಸಿದಾಗ 6,018 ಆ ಥರದ ಅರ್ಜಿಗಳ ಪೈಕಿ ಕೇವಲ 24 ಮಾತ್ರ ನಿಜವಾಗಿದ್ವು, ಅವು ಜೆನ್ಯೂನ್ ಆಗಿದ್ವು. ಆ 24 ಹೆಸರುಗಳನ್ನು ಮಾತ್ರ ತೆಗೆದ್ರೆ ಹೊರತು 5,994 ಹೆಸರುಗಳು ಹಾಗೆ ಉಳಿಸಿದ್ರು. ಹಾಗಾಗಿ ಯಾರ ಮತದಾನದ ಹಕ್ಕನ್ನು ಕಿತ್ಕೊಳ್ಳಿಲ್ಲ ಅಥವಾ ಮತದಾರ ಪಟ್ಟಿಯಲ್ಲಿ ಯಾವುದೇ ಟ್ಯಾಂಪರಿಂಗ್ ಮಾಡಿಲ್ಲ. ಅವರೇ ಕಂಪ್ಲೇಂಟು ಆಮೇಲೆ ಸ್ವತಃ ಅವರೇ ಸೋಮೋಟೋ ಕಂಪ್ಲೇಂಟ್ ಕೊಟ್ಟರು. ಅದ್ರ ಮೇಲೆ ತನಿಖೆ ನಡೀತಾ ಇದೆ. ಈ ತನಿಖೆ ಶುರು ಆಯ್ತಾ, ತನಿಖೆ ಶುರು ಆದಮೇಲೆ ಏನಾಗ್ಬಿಡ್ತು, ಈ ಜಾಲ ಏನಿತ್ತು, ಈ ಕೊಟ್ಟಿ ಅರ್ಜಿ ಸಲ್ಲಿಕೆ ಜಾಲ ಏನಿತ್ತು, ಅದರ ಸಿಕ್ಕಾಕೊಂಡ್ರೆ ಹೆಸರುಗಳು ಬಹಿರಂಗ ಆಗ್ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಫಜೀತಿ ಆಯಿತು. ಅವ್ರು ಮೊದಲು ರಾಹುಲ್ ಗಾಂಧಿ ಅವ್ರು ಹೇಳಿದ್ದೇನೆಂದರೆ, ಎಲ್ಲಿ ನಮ್ಮ ವೋಟ್ ಬ್ಯಾಂಕ್ ಇದು ಸ್ಟ್ರಾಂಗ್ ಹೋಲ್ಡ್ ಇತ್ತು, ಕಾಂಗ್ರೆಸ್ ಸ್ಟ್ರಾಂಗ್ ಹೋಲ್ಡು, ಅಲ್ಲೇ ಹೆಸರುಗಳನ್ನ ಕಿತ್ತಾಕೋ ಪ್ರಯತ್ನ ಮಾಡಿದರು ಅಂತ. ಈ ಪ್ರಯತ್ನ ಮಾಡಿದವ್ರು ಯಾರಿದ್ರು, ಅಶ್ರಾಫ್, ಅಕ್ರಮ್, ನದೀಮ್, ಮುಷ್ತಾಕನ ಹೆಸರುಗಳು ಬಂದಾಗ ಕಾಂಗ್ರೆಸ್ನವ್ರಿಗೆ ಮುಜುಗರ ಆಗೋಗ್ಬಿಡ್ತು. ಅರೆ ಇವರೆಲ್ಲ ನಮ್ಮ ವೋಟ್ ಬ್ಯಾಂಕು, ಇವ್ರನ್ನ ಯಾರು ವಿರುದ್ಧ ಮಾಡೋ ಕೊಟ್ಟಿದ್ರು ಹಾಗೆ ಅಂತಂದ್ಬಿಟ್ಟು. ಈಗ ನೋಡಿ, ಆ ತನಿಖೆ ವಿವರಗಳು ಕೂಡ ಸರಿಯಾಗಿ ಹೊರಗೆ ಬರ್ತಾ ಇಲ್ಲ. ಅವ್ರು ಯಾರೋ ಸೋತಿರೋ BJP ಅಭ್ಯರ್ಥಿ ವಿರುದ್ಧ ಕೇಸ್ ಹಾಕಿದ್ರು, ಅವ್ರು ಬೇಲ್ ಪಡ್ಕೊಂಡಿದ್ರು, ಗುತ್ತೇದಾರ್ ಸಹೋದರ ವಿರುದ್ಧ. ಗೆದ್ದ ಕ್ಷೇತ್ರದಲ್ಲೂ ಓಟ್ ಚೋರಿ ಅಂತ ಆರೋಪ ಮಾಡಿದರೆ ಅದಕ್ಕೊಂದು ಏನಾದರೂ ತರ್ಕ ಇದೆಯಾ? ನೋಡಿ, ನಾವೆಲ್ಲ ನೆಹರು ಯುಗದಲ್ಲಿ ನಾವೆಲ್ಲ ಕಂಡುಬಿಟ್ಟವರು, ನಮ್ಗೆ ರಾಜಕೀಯ ಪ್ರಜ್ಞೆ ಬಂದಿದ್ರು. ನಾವೆಲ್ಲ ವಿದ್ಯಾರ್ಥಿ ದಸಲಿದ್ದಾಗ ನೆಹರು ಯುಗಧರ್ಮ ಇತ್ತು. ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಅದೇ ತಲೆಮಾರಿಗೆ ಸೇರಿದವರು. ನನಗಿವತ್ತು ತೀರಾ ದುಃಖ ಅನಿಸುತ್ತೆ.
ಜವಾಹರ್ಲಾಲ್ ನೆಹರು ಅವರ ಮರಿಮೊಮ್ಮಗ ಈ ರೀತಿ ಮತದಾರರ ಮೇಲೆ ಆತನಿಗೆ ವಿಶ್ವಾಸ ಹೊರಟೋಗ್ಬಿಟ್ಟಿದೆ, ಮತದಾನ ವ್ಯವಸ್ಥೆ ಮೇಲೆ ಆತನಿಗೆ ವಿಶ್ವಾಸ ಹೊರಟೋಗ್ಬಿಟ್ಟಿದೆ, ನ್ಯಾಯಾಂಗದ ಮೇಲೆ ಆತನಿಗೆ ವಿಶ್ವಾಸ ಹೊರಟೋಗ್ಬಿಟ್ಟಿದೆ. ನಾಳೆ ಬಹುಶಃ ಭಾರತದ ಸಂಸದೀಯ ಪ್ರಜಾಪ್ರಭುತ್ವವೇ ಅದು ಕೊಟ್ಟಿ ಅಂತ ಹೇಳ್ಬಿಡ್ಬೋದು. ಚುನಾವಣೆಯ ಮೇಲೂ ಅವರ ನಿರಾಸಕ್ತಿ. ಯಾಕಂದರೆ ಅವರು ಮತಾಧಿಕಾರ ಯಾತ್ರೆ ಮಾಡಿದ್ಮೇಲೆ 1 ತಿಂಗಳು ಪ್ರಚಾರಕ್ಕೆ ಹೋಗಲಿಲ್ಲ. 16 ದಿವಸ ಮೋಟ್ರ್ ಬೈಕ್ ಮೇಲೆ ಏನೋ ಮತಾಧಿಕಾರ ಯಾತ್ರಾ ಅಂತ ಮಾಡಿಬಿಟ್ಟು ವೋಟ್ ಚೋರಿ ಬಗ್ಗೆ ಅಪಪ್ರಚಾರ ಆಂದೋಲನ ಕೈಗೊಂಡ್ರು. ಅದನ್ನು ಮುಗಿಸ್ತವ್ರು ಅದು ಯಾವುದೋ ಕೊಲಂಬಿಯಾ ದೇಶಕ್ಕೆ ಹೋದ್ರಂತೆ, ವೆನೆಜುಲಾಕ್ಕೆ ಹೋದ್ರಂತೆ, 40 ದಿವಸ ಗಾಯಬಾಗ್ಬಿಟ್ಟು. ಅರೆ ಪಕ್ಷದ ಅಭ್ಯರ್ಥಿಗಳ ಆಯ್ಕೆ ಮಾಡಬೇಕಾಗಿತ್ತು, ಆ ಅಭ್ಯರ್ಥಿಗಳನ್ನ ಬೇರೆ ಅವ್ರಿಗೆ ಕ್ಷೇತ್ರ ವಿತರಣೆ ಮಾಡಬೇಕಾಗಿತ್ತು, ಮಿತ್ರ ಪಕ್ಷದ ಜೊತೆಗೆ ಹೊಂದಾಣಿಕೆ ಮಾತುಕತೆ ನಡೆಸಬೇಕಾಗಿತ್ತು. ಅದೆಲ್ಲ ಜವಾಬ್ದಾರಿಯನ್ನು ರಾಜಸ್ಥಾನ ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವ್ರಿಗೆ ಒಪ್ಪಿಸ್ಬಿಟ್ಟು ಹೊರಟೋಗ್ಬಿಟ್ರು. ಅವ್ರು ಮತ್ತೆ ಪ್ರತ್ಯಕ್ಷರಾಗಿದ್ದು ಇನ್ನೇನು ಮೊದಲನೇ ಹಂತದ ಮತದಾನಕ್ಕೆ 4 ದಿವಸದಾಗ ಬಂದರು ಪ್ರಚಾರಕ್ಕೆ. ಹೀಗೆ ಒಂದು ಗೆಲ್ಲೋ ಛಲ ಮತ್ತು ಗಟ್ಟಿ ಸಂಕಲ್ಪನೆ ಇಲ್ದಿರೋ ನಾಯಕ ಅದ್ಯಾಗ ಮುನ್ನಡೆಸ್ಲಿಕ್ಕೆ ಸಾಧ್ಯ, ಪಕ್ಷವನ್ನು ಗೆಲ್ಲಿಸ್ಲಿಕ್ಕೆ ಸಾಧ್ಯ? ಆಮೇಲೆ ತೇಜಸ್ವಿ ಯಾದವ್ ಕೂಡ ಅಷ್ಟೇ. ಬಹುಶಃ ನನಗನ್ಸೋದು ರಾಹುಲ್ ಗಾಂಧಿಯವರು ಚುನಾವಣೆ ಹೇಗೆ ಗೆಲ್ಲಬೇಕು ಅಂತ ನಮ್ಮ ಕರ್ನಾಟಕದ ಕಾಂಗ್ರೆಸ್ ನಾಯಕರನ್ನ ಕೇಳಿ ತಿಳ್ಕೊಬೇಕೇನೋ ಅಂತ. ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಅವರಿಗೆ ಇರುವಷ್ಟು ಚುನಾವಣೆ ಗೆಲ್ಲುವಂಥ ಒಂದು ಸಾಮರ್ಥ್ಯ ಮತ್ತು ಆ ತಂತ್ರಗಳು ಅದನ್ನು ತಿಳ್ಕೊಬೋದೇನೋ ರಾಹುಲ್ ಗಾಂಧಿ. ಫಲಿತಾಂಶ ಪ್ರಕಟವಾದಾಗ ನಾವು ಯಾವತ್ತೂ ನಂಬ್ಕೊಂಬಂದಿರೋದು ಏನಂತಾರೆ, ಆ ಶೇಕ್ಸ್ಪಿಯರ್ ನಾಟಕದ ಒಂದು ಮಾತು, ಮ್ಯಾಗ್ನಾನಿಮಿಟಿ ಇನ್ ವಿಕ್ಟ್ರಿ, ಹ್ಯುಮಿಲಿಟಿ ಇನ್ ಡಿಫೀಟ್ ಅಂತ. ಗೆಲುವಿನಲ್ಲಿ ಔದಾರ್ಯ, ಸೋಲಿನಲ್ಲಿ ವಿನಮ್ರತೆ, ಒಂದು ಕ್ರೀಡಾ ಮನೋಭಾವದಿಂದ ಇದನ್ನು ಸ್ವೀಕರಿಸ್ತೇವೆ ಅಂತ. ಅಪರೂಪಕ್ಕೆ ಡಿ ಕೆ ಶಿವಕುಮಾರ್ ಒಬ್ಬರು ಮಾತ್ರ ಮಾತಾಡಿದ್ದಾರೆ, ಈ ಜನಾದೇಶಕ್ಕೆ ನಾವು ತಲೆಬಾಗ್ತೇವೆ ಅಂತಂದ್ಬಿಟ್ಟು. ಫಲಿತಾಂಶ ಬಂದರೆ ಜನಾದೇಶಕ್ಕೆ ಫಲಿತಾಂಶ. ಆದರೆ ಸಿದ್ದರಾಮಯ್ಯ ಅಂತ ಒಬ್ಬ ಪ್ರಬುದ್ಧ ನಾಯಕ, ಅವರು ಕೂಡ ಓಟ್ ಚೋರಿ ಆಯಿತು ಅಂತ ಹೇಳ್ತಾರೆ. ಅವ್ರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಒಬ್ಬೊಬ್ಬರು ಅದೇ ರಾಗ ಎಳಿತಾ ಇದ್ದಾರೆ. ಆಗಲೇ ಪವನ್ ಖೇರಾ ಅವರು AICC ವಕ್ತಾರರು ಅವರಾಗಲೇ ಬೆಳಗ್ಗೆ ಹೇಳಿಬಿಟ್ರು ಇದು ಓಟ್ ಚೋರಿಯಿಂದ ಆಗಿರೋದು ಅಂತಂದ್ಬಿಟ್ಟು. ಹೀಗೆ ಹೇಳೋದ್ರ ಮೂಲಕ ಬಿಹಾರ್ನ ಮತದಾರರ ರಾಜಕೀಯ ವಿವೇಕಕ್ಕೆ ಇವರು ಅವಮಾನ ಮಾಡ್ತಾ ಇದ್ದಾರೆ. ಅಲ್ಲಿನ ಜನರ ನಿಯತ್ತನ್ನು ಪ್ರಶ್ನಿಸ್ತಾ ಇದ್ದಾರೆ. ಅವ್ರಿಗೆ ಪ್ರಜಾಪ್ರಭುತ್ವದಲ್ಲಿರೋ ನಂಬಿಕೆನೇ ಅಲ್ಲಾಡೋ ರೀತಿಯಲ್ಲಿ ಇವರು ಅಭಿಪ್ರಾಯವನ್ನು ಕೊಡ್ತಾ ಇದ್ದಾರೆ. ಇದು ಭಾಳ ಅಪಾಯಕಾರಿ ಆಟ. ಇದು ಫಲಿತಾಂಶ ಏನೇ ಆಗಲಿ ಮುಂಬರುವ ದಿನಗಳಲ್ಲಿ ಈ ವೋಟ್ ಚೋರಿ ಅನ್ನೋ ಒಂದು ಅಪಪ್ರಚಾರ ಆಂದೋಲನಕ್ಕೆ ಕಡಿವಾಣ ಹಾಕ್ತಾಯಿದ್ರೆ ಭಾರತದ ಪ್ರಜಾಪ್ರಭುತ್ವ ಕೂಡ ಅತಂತ್ರವಾಗಿಬಿಡೋ ಸಾಧ್ಯತೆ ಇದೆ. ಆಮೇಲೆ ಮೋದಿ ಅವ್ರು ನೋಡಿ, ಅವ್ರಿಗೆಂಥ ಸಮಯ ಪ್ರಜ್ಞೆ ಇದೆ. ಇವತ್ತು BJPನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ತಾ ಇದೆ. ಅಲ್ಲಿ ಸುಮಾರು 208 ಸೀಟ್ ಬರ್ತಿದೆ ಅನ್ನೋ ಈಗಿನ ತತ್ಕ್ಷಣ ಸುದ್ದಿ ಪ್ರಕಾರ 207 ಸೀಟು, NDAಗೆ 29 MGP ಅಂತೂ 205ಕ್ಕಿಂತ ಜಾಸ್ತಿ ಸೀಟ್ ಬರೋ ಸಾಧ್ಯತೆ ಇದೆ. ಆದರೂ ಕೂಡ ವಿಜಯೋತ್ಸವ ಆಚರಿಸಬೇಡಿ, ಬಾಂಬ್ ದಾಳಿ ದುರಂತ ನಡೆದಿದೆ ಅಂದ್ಬಿಟ್ಟು. ಆ ರೀತಿ ಒಂದು ಸಮಯ ಪ್ರಜ್ಞೆ ಮತ್ತು ಒಂದು ಸಾರ್ವಜನಿಕ ವಿವೇಕ ಇಲ್ಲದೆ ಇರೋ ನಾಯಕ ಆತ ಹೇಗೆ ನಾಯಕ ಆಗ್ಲಿಕ್ಕೆ ಸಾಧ್ಯ? ತೇಜಸ್ವಿ ಯಾದವ್ ರಾಹುಲ್ ಗಾಂಧಿಯವರನ್ನು ಕೊನೆ ಕ್ಷಣದಲ್ಲಿ ದೂರ ಇಡೋದಕ್ಕೆ ಪ್ರಯತ್ನ ಪಟ್ಬಿಟ್ರು. ಆ ಸಂದರ್ಭ ಯಾಕೆ ಬಂತು ಅಂತ? ಯಾಕೆಂತಂದ್ರೆ ರಾಹುಲ್ ಗಾಂಧಿಯವರ ನಿರಾಸಕ್ತಿ ಯೋಗ ಏನಿದೆ ಅದು ನೋಡ್ಬಿಟ್ಟು ಆತನಿಗೆ ಆಘಾತ ಆಗಿರಬೇಕು. ಯಾಕಂದ್ರೆ 16 ದಿವಸ ಇವ್ರ ಜೊತೆ ಮೋಟರ್ ಬೈಕಲ್ಲಿ ಓಡಾಡಿ ಬಂದಿದ್ರು ಅವರು ಕೂಡ, ಮತಾಧಿಕಾರ ಯಾತ್ರಾ ಅಂತ. ಆಮೇಲೆ ಅವ್ರು ಎಲ್ಲಿ ಗಾಯಬಾಗ್ಬಿಟ್ರೋ ಏನೋ, ಯಾವುದೋ ಕೊಲಂಬಿಯಾ ದೇಶಕ್ಕೆ ಹೋದ್ರಂತೆ, ವೆನೆಜುಲಾಕ್ಕೆ ಹೋದ್ರಂತೆ, ಸುಮಾರು 40 ದಿವಸ ಅವ್ರು ಗೈರಾಜರೆ. ತಮ್ಮ ಇಡೀ ಚುನಾವಣಾ ಜವಾಬ್ದಾರಿಯನ್ನು ಅಶೋಕ್ ಗೆಹ್ಲೋಟ್ ಅವ್ರಿಗೆ ಒಪ್ಪಿಸ್ಬಿಟ್ಟು ಅವ್ರು ಹೊರಟೋಗ್ಬಿಟ್ರೆ ಬಹುಶಃ ಮೈತ್ರಿ ಮಾಡ್ಕೊಳ್ಳೋದೇ ಇದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಓಟ್ ಬರ್ತಾ. ಬಹುಶಃ ಅವರು ಬರೀ 136 ಸೀಟ್ ಬದಲು 200 ಸೀಟ್ ಆದರೂ ಹಾಕಿದ್ರೆ ಅವರು 100 ಹತ್ರಕ್ಕೆ ಬರ್ತಿದ್ರು ಅಂತ ಕಾಣುತ್ತೆ ತೇಜಸ್ವಿ ಯಾದವ್. ಆಮೇಲೆ ತೇಜಸ್ವಿ ಯಾದವ್ ಕೇವಲ ಆ ಯಾದವ್ ಮುಸ್ಲಿಂ ಕೊಯಲಿಷನ್ ಏನಿದೆ ಅದನ್ನೇ ನಂಬ್ಕೊಂಡ್ಬಿಟ್ರು, ಬರೀ ಜಾತಿ ಸಮೀಕರಣವನ್ನು ನಂಬ್ಕೊಂಡ್ಬಿಟ್ಟು ಹೊರಟ್ಬಿಟ್ರು. ಅಲ್ಲಿನ ಜನ ಅದಷ್ಟೇ ಅಲ್ಲ, ಬೇರೆ ಧನಾತ್ಮಕವಾದ ಅಂಶಗಳನ್ನು ಕೂಡ ನಿರೀಕ್ಷೆ ಮಾಡ್ತಾರೆ. ಆಮೇಲೆ ಇವರು ಆಳು ಪಕ್ಷವಾಗಿದ್ದರಿಂದ, ಆಮೇಲೆ ಸಾಕಷ್ಟು ಆಡಳಿತ ಅನುಭವ ಇದ್ದಿದ್ದರಿಂದ ಜುಲೈ ತಿಂಗಳಲ್ಲೇ ಕೆಲವು ಈ ಥರದ ಕಾರ್ಯಕ್ರಮಗಳು ಅನೌನ್ಸ್ ಮಾಡಿಬಿಟ್ರು ನಿತೀಶ್ ಕುಮಾರ್. ಅಂದರೆ ಮಹಿಳೆಯರಿಗೆ 10,000 ರೂಪಾಯಿ, ಅದು ಒನ್ ಟೈಮ್ ಪೇಮೆಂಟ್, ತಿಂಗಳು 10,000 ಕೊಡ್ತೀನಿ ಅಂತ ಅವ್ರು ಹೇಳಿಲ್ಲ. ಆಮೇಲೆ ಎರಡನೇದ್ದು ನಿರುದ್ಯೋಗಿ ಯುವಕರಿಗೆ 1,000 ರೂಪಾಯಿ ಸ್ಟೈಪೆಂಡ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಆಮೇಲೆ ಬೇರೆ ಬೇರೆ ಪಿಂಚಣಿಗಳಿದ್ವಲ್ಲ ತಿಂಗಳಿಗೆ, ಅದು 600 ರೂಪಾಯಿದ್ದು 1,200 ರೂಪಾಯಿ ಮಾಡಿದ್ರು ಅಷ್ಟೇ. ವೃದ್ಧಾಪ್ಯ ವೇತನ, ಬಾಣಂತಿ ಭತ್ಯೆ ಅಂತವೆಲ್ಲ ಇದ್ವಲ್ಲ ಅದನ್ನು 600 ರೂಪಾಯಿ ಇದ್ದದನ್ನು 1,200 ರೂಪಾಯಿ ಮಾಡಿದರು ಅಷ್ಟೇ. ಆದರೆ ಅವ್ರು ಮಾಡ್ತಾರೆ ಅನ್ನೋ ವಿಶ್ವಾಸ ಮೂಡಿಸ್ಬಿಟ್ಟಿದ್ದಾರೆ. ನಿತೀಶ್ ಕುಮಾರ್ಗೆ ಏನೇ ಮಾಡಿದರೂ ಕೂಡ ಸರ್ಕಾರದ ಖಜಾನೆಯನ್ನು ದುರ್ಬಳಕೆ ಮಾಡ್ಕೊಳ್ಳಲ್ಲ, ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ಳಲ್ಲ ಅನ್ನೋ ಒಂದು ವಿಶ್ವಾಸ ಮೂಡಿಸ್ಬಿಟ್ಟಿದ್ದಾರೆ. ಅದು ಭಾಳ ಮುಖ್ಯ ಆಗಿಬಿಡ್ತು. ನೀತಿಗಿಂತ ನಿಯತ್ತು ಭಾಳ ಮುಖ್ಯ ಅಂತ. ಸೊ ನಿತೀಶ್ ಕುಮಾರನ್ನು ನಾನು ನಿಯತ್ ಕುಮಾರ್ ಅಂತಲೂ ಕರೀತೇನೆ. ಅದು 20 ವರ್ಷಗಳಿಂದ ಆ ಥರ ಉಳಿಸ್ಕೊಂಡು ಬಂದಿದ್ದಾರಲ್ಲ, ಅದು ಭಾಳ ಅಗಾಧವಾದ ಸಾಧನೆ. ಸರ್, ಚುನಾವಣೆಗೆ ಮುಂಚೆ ಬಿಹಾರದ ಬಗ್ಗೆ ಚರ್ಚೆ ಆಗಿದ್ದು SIR ಬಗ್ಗೆ. ಸೊ SIR ಇಂದಾಗಿ ಆಲ್ಮೋಸ್ಟ್ 35 ಲಕ್ಷ ಮತಗಳು, 67 ಲಕ್ಷ ಮತಗಳು ಡಿಲೀಟ್ ಆಯಿತು. ಸೊ ಆ ಡಿಲೀಟ್ ಆದ ಮತಗಳು ಈ ಚುನಾವಣೆಯ ಮೇಲೆ ಯಾವ ರೀತಿ ಪ್ರತಿಕೂಲ ಪರಿಣಾಮ ಬೀರ್ತಾ? ಹಾಗಾದರೆ ಅದ್ಯಾವುದು ಅನಿರೀಕ್ಷಿತವಾಗಿರಲ್ಲ. ಯಾಕೆ ಅಂತಂದರೆ ಅಲ್ಲಿ ಮೊದಲು SIR ಆಗಿದ್ದು ಈ ಥರ ತೀವ್ರತಮ
ಮತದಾರರ ಪಟ್ಟಿಯ ಪರಿಷ್ಕರಣೆ 2004ರಲ್ಲಿ. ಹೌದು. ಸೊ 21 ವರ್ಷಗಳಲ್ಲಿ ಲಕ್ಷಾಂತರ ಸಾವಿರಾರು ಜನ ಸತ್ತೋಗ್ಬಿಟ್ಟಿರ್ತಾರೆ. ಅನೇಕರು ತಮ್ಮ ಮೂಲ ವಿಳಾಸದಿಂದ ವಲಸೆ ಹೋಗಿರ್ತಾರೆ. ಅದು ವಲಸೆ ಭಾಳ ದೊಡ್ಡ ಸಮಸ್ಯೆ ಬಿಹಾರ್ನಲ್ಲಿ. ನಿರುದ್ಯೋಗದ ಕಾರಣದಿಂದ ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗ್ಬಿಟ್ಟಿದ್ದಾರೆ. ಅಂಥವ್ರನ್ನ ಗುರುತಿಸಿ ಅದರ ಮತದಾರ ಪಟ್ಟಿ ಶುದ್ಧೀಕರಣ ಮಾಡುವಾಗ ಸತ್ತವ್ರ ಹೆಸರನ್ನು ತೆಗೆದುಹಾಕ್ಬಿಟ್ರು. ಯಾವುದಾದ್ರು ಆಮೇಲೆ ಡೂಪ್ಲಿಕೇಟ್ ಹೆಸರುಗಳನ್ನ ತೆಗೆದುಹಾಕಿದ್ರು. ಯಾರು ಶಾಶ್ವತವಾಗಿ ವಲಸೆ ಹೋಗಿದ್ರು ಅವ್ರ ಹೆಸರು ತೆಗೆದುಹಾಕಿದ್ರು. 67 ಲಕ್ಷ ಹೆಸರುಗಳನ್ನ ತೆಗೆದ್ರು. ಆದರೆ 27 ಲಕ್ಷ ಹೆಸರುಗಳನ್ನು ಸೇರಿಸಿದ್ರು. ಯಾರು 18 ವರ್ಷ ಆಗಿಬಿಟ್ಟು ಮತದಾನದ ಹಕ್ಕು ಪಡ್ಕೊಂಡಿದ್ದಾರೋ ಆ ಹೊಸ ತಲೆಮಾರಿನ ಯುವಕರನ್ನೆಲ್ಲ ಅವ್ರ ಹೆಸರುಗಳನ್ನ ಸೇರಿಸಿದ್ರು. ಅದನ್ನ ಅವ್ರು ಹೇಳೋದಲ್ಲ. ನೀವು ಒಂದು ಕಡೆ ಮತದಾರ ಪಟ್ಟಿಯ ದೋಷಗಳನ್ನ ಎತ್ತಿ ಹೇಳ್ತೀರಾ, ಅದನ್ನ ಶುದ್ಧೀಕರಣ ಮಾಡೋಕೆ ಹೋಗ್ಬೇಕಂದ್ರೆ ಆ ಪ್ರಕ್ರಿಯೆನೂ ವಿರೋಧಿಸ್ತೀರಾ. ಎರಡು ಹೆಂಗೆ ಸಾಧ್ಯ? ಹೌದು. SIR ಸಂದರ್ಭದಲ್ಲಿ BJP ಮತ್ತು JD ಅದರಲ್ಲೂ ಮುಖ್ಯವಾಗಿ BJP ಏನು ಹೇಳ್ತಿತ್ತು, ಅಕ್ರಮ ವಲಸಿಗರನ್ನು ತಡೆಯೋದಕ್ಕೆ SIR ಭಾಳ ಮುಖ್ಯ ಅಂತ. ಆ ಅಕ್ರಮ ವಲಸಿಗರು ಇರುವಂತಹ ಜಿಲ್ಲೆಗಳು ಮುಸ್ಲಿಂ ಡಾಮಿನೇಟೆಡ್ ಜಿಲ್ಲೆಗಳು ಅಂತ ನಾವೇನು ಕರಿತೀವಿ, ಆ ಜಿಲ್ಲೆಗಳಲ್ಲೂ ಸಹ ಕಾಂಗ್ರೆಸ್ ಮತ್ತು ತೇಜಸ್ವಿ ಯಾದವ್ ಪಕ್ಷ ಅಷ್ಟೇನು ಇಂಪ್ರೆಸಿವ್ ಆಗಿ ಪರ್ಫಾರ್ಮ್ ಮಾಡೇ ಇಲ್ಲ. ಅಸ್ಸಾಮು, ಪಶ್ಚಿಮ ಬಂಗಾಳ ಮತ್ತು ಬಿಹಾರ್ ಅಲ್ಲಿ 3 ಕಡೆ ಈ ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ಸಮಸ್ಯೆ ಕಾಡ್ತಾ ಇದೆ. ಬಾಂಗ್ಲಾದೇಶ ಯುದ್ಧದ ವಿಮೋಚನಾ ಕಾಲದಿಂದನೂ ಕಾಡ್ತಾ ಇತ್ತು. ಹಾಗಾಗಿ ಅಲ್ಲಲ್ಲಿ ಅವರು ಇದ್ರು. ಅದು ಒಂದು ಅಂಶ ಮಾತ್ರ. ಅವರೇನು ಅಕ್ರಮ ವಲಸಿಗರ ಸಂಖ್ಯೆ ಭಾಳ ದೊಡ್ಡ ಲಕ್ಷಾಂತರ ಸಂಖ್ಯೆ ಏನು ಇರಲಿಲ್ಲ. ಅದ್ರ ಉಳಿದಂತೆ ಸಹಜವಾಗಿಯೇ ಅಲ್ಲಿ ಡೂಪ್ಲಿಕೇಟ್ ನೇಮ್ಸ್ ಇದ್ವು. ಆಮೇಲೆ ನಮಗೆ ಗೊತ್ತಿದೆ, ಬೆಂಗಳೂರಂಥ ಮಹಾನಗರದಲ್ಲಿ ನಾವೆಲ್ಲ ಮಧ್ಯಮ ವರ್ಗದವರು ಹಲವಾರು ಸಾರಿ ನಮ್ಮ ಬಾಡಿಗೆ ಮನೆಗಳನ್ನ ಬದಲಾಯಿಸ್ತಾ ಹೋಗ್ತೀವಿ. ಬದಲಾಯಿಸಿದಾಗ ನಮ್ಮ ಕ್ಷೇತ್ರದಲ್ಲಿ ನಾವು ಹಿಂದೆ ಇದ್ದ ವಿಳಾಸದ ಆ ಮತದಾರ ಪಟ್ಟಿಯಲ್ಲಿ ನಮ್ಮ ಹೆಸರು ತೆಗೆಸ್ಬೇಕಂತ ನಾವು ಆ ವ್ಯವಧಾನ ತೋರಿಸೋದೇ ಇಲ್ಲ. ಅದು ತನ್ನಷ್ಟು ತಾನೇ ಹೋಗ್ಬಿಡುತ್ತೆ ಅಂತ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ. ಅದು ಯಾವಾಗ ಪರಿಷ್ಕರಣೆ ನಡೀತೋ ಅವಾಗ ಮಾತ್ರ ನಮ್ಮ ಹೆಸರು ಡೆಲೀಟ್ ಆಗುತ್ತೆ. ಇಲ್ಲದೆ ನಮ್ಮ ಕಡೆ ಎರಡೂ ಕಡೆ ಇರುತ್ತೆ ನಮ್ಮ ಹೆಸರು. ಹಾಗಾಗಿ ಎಂದಾದರೂ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿದ್ರಲ್ವ ರಾಹುಲ್ ಗಾಂಧಿಗೆ ಎದುರು ಪ್ರತ್ಯಕ್ಷ ಅದು ವಾಸ್ತವತೆ ಏನಿರುತ್ತೆ ಅಂತ ಗೊತ್ತಾಗುತ್ತೆ. ಯಾರೋ ಸಲಹೆಗಾರರು ಹೇಳಿಬಿಟ್ರು ಅಂತಂದ್ಬಿಟ್ಟು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿ ಒಬ್ಬ ಯೂನಿವರ್ಸಿಟಿ ಪ್ರೊಫೆಸರ್ ಥರ ಜನರನ್ನು ನಂಬಿಸೋಕೆ ಪ್ರಯತ್ನ ಮಾಡ್ತಾರೆ. ಆದರೆ ಖಚಿತವಾದ ಪುರಾವೆ ಇದ್ದರೆ ನಿಮ್ಗೆ ಅಫಿಡವಿಟ್ ಕೊಡೋಕ್ಕೆ ಏನು ಕೊರತೆ, ಏನು ಸಮಸ್ಯೆ ಇದೆ? ಅಥವಾ ಸುಪ್ರೀಂ ಕೋರ್ಟ್ಗೆ ನೇರವಾಗಿ ಅಪೀಲ್ ಹಾಕ್ಬೋದಾಗಿತ್ತಲ್ಲ. ಈಗ ಒಂದು ಅಪೀಲ್ ರಿಜೆಕ್ಟ್ ಆಯಿತು. ಈಗ ಮತ್ತೆ ತಮಿಳುನಾಡಿನ DMK ಪಕ್ಷ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಅಲ್ಲಿ ಮತ್ತೆ ಇದೇ ಪರಾಮರ್ಶೆ ಆಗುತ್ತೆ. SIRನಿಂದ ಏನಾದರೂ ಅನಾಹುತ ಆಯಿತಾ ಬಿಹಾರಲ್ಲಿ, ಅದು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಮನವರಿಕೆ ಮಾಡಿಕೊಡ್ಲಿ. ಈ ಥರ SIRನಿಂದ ಮ್ಯಾನಿಪುಲೇಟ್ ಮಾಡಿಬಿಟ್ಟು ಅವರು 200 ಸೀಟ್ ತೊಗೊಂಡ್ಬಿಟ್ರು ಅಂತಂದ್ಬಿಟ್ಟು. ಮುಸ್ಲಿಂ ಮತಗಳು ಸಹಜವಾಗಿ ನಾವೆಲ್ಲ ಅಂದ್ಕೊಂಡಿರೋದು ಏನು ಅಂತಂದರೆ ಸಾರಾಸಗಟಾಗಿ ಒಂದು ಪಕ್ಷಕ್ಕೆ ಹೋಗುತ್ತೆ ಅನ್ನುವಂಥದ್ದು. ಅದು ಆ ರೀತಿಯ ಒಂದು ಪ್ಯಾಟರ್ನ್ ಎಲ್ಲ ಕಡೆ ಕಂಡು ಬರುತ್ತೆ. ಈ ಸಲ ಬಿಹಾರ್ ಎಲೆಕ್ಷನಲ್ಲಿ ಮುಸ್ಲಿಂ ಮತಗಳ ಓಟು ಯಾರ ಪರವಾಗಿ ಹೋಗಿದೆ ಅಂತ ಅಂತೀರಿ ನೀವು? ಮುಸ್ಲಿಮರು 70% ಇದಕ್ಕೆ ಮಹಾಗಠಬಂಧನ್ಗೆ ಹೋಗಿರುತ್ತೆ. ಯಾಕಂದ್ರೆ ಅವ್ರಿಗೆ ಒಂಥರ ಸಾರ್ವತ್ರಿಕ ಗ್ರಹಿಕೆ ಬಂದ್ಬಿಟ್ಟಿದೆ. ಮುಸಲ್ಮಾನರು ಒಂಥರ ಮಂಪರ್ ಸ್ಥಿತಿಯಲ್ಲಿದ್ದಾರೆ. ಆದರೆ ಮುಸ್ಲಿಂ ಡಾಮಿನೇಟೆಡ್ ಏರಿಯಾಗಳಲ್ಲೂ ಇವರು ಕಳೆದ ಬಾರಿಗಿಂತ ಕಡಿಮೆ ಅವ್ರಿಗೆ ತಮಗೆ ಒಂದು ಆ ರಾಜಕೀಯ ತಮಗೂ ಒಂದು ರಾಜಕೀಯ ಸ್ವಾತಂತ್ರ್ಯ ಇದೆ, ನಮ್ಮ ಪರ್ಯಾಯ ಆಯ್ಕೆಗಳೇ ಅಂತ ಅವ್ರು ಯೋಚನೆ ಮಾಡ್ತಾನೆ ಇಲ್ಲ. ಎಲ್ಲೋ ಒಂದು ಕಡೆ BJP ಬಗ್ಗೆ ಅನಗತ್ಯವಾಗಿ ಭಯಭೀತರಾಗಿಬಿಟ್ಟಿದ್ದಾರೆ ಮುಸ್ಲಿಮರು. ಮೋದಿಯವರು ಅಧಿಕಾರಕ್ಕೆ ಬಂದಾಗಿಂದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅನ್ನೋ ಘೋಷಣೆ ಮಾಡಿದಾರೆ ಹೊರತು ಎಲ್ಲೂ ಅಪ್ಪಿತಪ್ಪಿನ ಅವ್ರ ಬಾಯಲ್ಲಿ ಹಿಂದುತ್ವ ಅನ್ನೋ ಶಬ್ದ ಬರಲ್ಲ. ಇದುವರೆಗೂ ಮೋದಿಯವರು ಕೈಗೊಂಡಿರೋ ಎಲ್ಲ ಬಡತನ ನಿವಾರಣಾ ಕಾರ್ಯಕ್ರಮಗಳು, ಸಮಾಜ ಕಲ್ಯಾಣದ ಕಾರ್ಯಕ್ರಮಗಳು ಎಲ್ಲೂ ಕೂಡ ಧರ್ಮ ಜಾತಿಗಳ ಲೇಪನ ಇಲ್ಲವೇ ಇಲ್ಲ. ಅದು ಜನ್ಧನ್ ಅಕೌಂಟ್ ಇರ್ಬೋದು, ಮುದ್ರಾ ಸ್ಕೀಮ್ ಇರ್ಬೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು, ಅಥವಾ ಆಯುಷ್ಮಾನ್ ಭಾರತ್ ಯೋಜನೆ ಇರ್ಬೋದು, ಅಥವಾ ಉಜ್ವಲ ಗ್ಯಾಸ್ ಕನೆಕ್ಷನ್ ಇರ್ಬೋದು, ಯಾವುದರಲ್ಲೂ ಕೂಡ ಅವರು ಜಾತಿ ಧರ್ಮದ ತಾರತಮ್ಯ ಮಾಡಲೇ ಇಲ್ಲ. ಅದನ್ನು ಮುಸ್ಲಿಂ ಮತದಾರರು, ಮುಸ್ಲಿಂರು, ಮಧ್ಯಮ ವರ್ಗದವರು ಅರ್ಥ ಮಾಡ್ಕೋಬೇಕಾಗಿತ್ತು. ಈ ಮನುಷ್ಯ ಆ ಥರ ಒಂದು ಸರ್ವೋದಯ ಸಿದ್ಧಾಂತ ಮತ್ತು ಅಂತ್ಯೋದಯ ತತ್ವ ಪ್ರತಿಯೊಬ್ಬರು ಪದೇ ಪದೇ ಹೇಳ್ತಿರ್ತಾರೆ. ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಲಾಸ್ಟ್ ಮೈಲ್ ಡೆಲಿವರಿ, ಅವೆರಡೂ ಕೂಡ ಸರ್ವೋದಯ ಸಿದ್ಧಾಂತ ಮತ್ತು ಅಂತ್ಯೋದಯ ತತ್ವ. ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನಾವೆಲ್ಲ ಕೇಳ್ಕೊಂಡು ಬಂದಿರೋದು ಏನು ಅಂತಂದರೆ ಪಕ್ಕಾ ಜಾತಿ ರಾಜಕಾರಣ ಅಂತ. ಅಲ್ಲಿ ಜಾತಿಗೊಂದೊಂದು ರಾಜಕೀಯ ಪಕ್ಷಗಳು ಗುರುತಿಸ್ಕೊಂಡ್ಬಿಟ್ಟು ಹಾಗಾಗಿ ಅದು ಆ ಜಾತಿಯ ಓಟ್ಗಳು ಆ ಪಕ್ಷಕ್ಕೆ ಗ್ಯಾರಂಟಿ ಅನ್ನುವಂಥದ್ದು ಒಂದು ಕಲ್ಪನೆ ಮುಂಚೆಯಿಂದ ಬಂದ್ಬಿಟ್ಟಿದೆ. ಆ ಕೆಮಿಸ್ಟ್ರಿ ಈ ಬಾರಿ ಹೇಗೆ ವರ್ಕೌಟ್ ಆಯ್ತದೆ? ನಮ್ಮ ರಾಜಕೀಯ ಪಕ್ಷಗಳು ಮತ್ತು ನಾಯಕರು ಅಂದ್ಕೊಂಡಿರೋಷ್ಟು ಜಾತಿವಾದಿಗಳೆಲ್ಲ ನಮ್ಮ ಜನ. ಯಾರೊಬ್ಬ ದಕ್ಷ ಆಡಳಿತ ಕೊಡ್ತಾನೆ, ವ್ಯಕ್ತಿಗತವಾಗಿ ಪ್ರಾಮಾಣಿಕನಾಗಿದ್ದಾನೆ, ಉಳಿದವರು ಹೋಲಿಸಿದ್ರೆ ಸ್ವಲ್ಪ ಶುದ್ಧವಾಗಿದ್ದಾನೆ ಅಂತ ಕೈ ಶುದ್ಧವಾಗಿದೆ ಅಂತಂದರೆ ಅಂಥವ್ರನ್ನ ಖಂಡಿತವಾಗೂ ಬೆಂಬಲಿಸ್ತಾರೆ. ಯಾಕಂದರೆ ಬಡ ಮುಸಲ್ಮಾನರು ಕೂಡ ನೆಮ್ಮದಿ ಬದುಕಬೇಕು. ಅವ್ರಿಗೆ ಉದ್ಯೋಗ, ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಉದ್ಯೋಗ, ಗುಣಮಟ್ಟದ ವಸತಿ, ಗುಣಮಟ್ಟದ ಆರೋಗ್ಯ ಸೇವೆ ಇಷ್ಟನ್ನು ಕೊಡಬಲ್ಲ, ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳಲ್ಲ, ಸರ್ಕಾರಿ ಖಜಾನೆಯನ್ನು ದುರ್ಬಳಕೆ ಮಾಡ್ಕೊಳ್ಳಲ್ಲ ಅಂತ ಯಾವ ವ್ಯಕ್ತಿ ಬಗ್ಗೆ, ಯಾವ ನಾಯಕರ ಬಗ್ಗೆ ನಂಬಿಕೆ ಇರುತ್ತೋ
ಖಂಡಿತವಾಗಿ ಅವ್ರನ್ನ ಗೆಲ್ಲಿಸ್ತಾರೆ. ಅವರು ಕೂಡ ಒಳ್ಳೆ ಬದುಕಬೇಕು. ಯಾದವ್ ಸಮುದಾಯಕ್ಕೂ ಅಷ್ಟೇ, ಬರೀ ಲಲ್ಲೂ ಪ್ರಸಾದ್ ಯಾದವ್ ಕುಟುಂಬ ಅಂತ ಮಾತ್ರ ಬರೀ ಆ ಕುಟುಂಬಕ್ಕೆ ಎಷ್ಟೊಂತ ಅವ್ರು ಬೆಂಬಲ ಕೊಡ್ತಾರೆ. ಅವರು ಕೊಟ್ಟ ಬೆಂಬಲವನ್ನು ಎಷ್ಟು ದುರ್ಬಳಕೆ ಮಾಡ್ಕೊಂಡು ಬಂದ್ಬಿಟ್ರು ಬರೀ ಕೌಟುಂಬಿಕ ಸ್ವಾರ್ಥಕ್ಕೆ. ನೋಡಿ, ಮೊದಲು ಮೇವು ಹಗರಣ ಇತ್ತು, ಅದಾದಮೇಲೆ ಲ್ಯಾಂಡ್ ಫಾರ್ ಜಾಬ್ ಸ್ಕ್ಯಾಮ್ ಅಂತ ಬಂದ್ಬಿಟ್ಟು. ಆತ ರೈಲ್ವೆ ಮಂತ್ರಿ ಆಗಿದ್ದಾಗ ರೈಲ್ವೆ ಇಲಾಖೆಯಲ್ಲಿ ನೌಕರಿ ಕೊಡಿಸ್ಲಿಕ್ಕೆ ಅವರು ಜಮೀನನ್ನು ಬರ್ಸ್ಕೊಂಡ್ಬಿಟ್ರಂತೆ. ಅನೇಕ 100 ಎಕರೆ ಜಮೀನನ್ನು ಬರ್ಸ್ಕೊಂಡ್ಬಿಟ್ಟಿದ್ದಾರೆ. ಅದು ತಮ್ಮದೇ ಸಮುದಾಯದ ಉದ್ಯೋಗಾಕಾಂಕ್ಷಿಗಳಿಗೆ ಮೋಸ ಮಾಡಿದ್ರು, ಅದರಲ್ಲೂ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಗ್ಯಾರಂಟಿ ಸ್ಕೀಮ್ಗಳಿಗೆ ಮತ್ತೆ ಕರ್ನಾಟಕಕ್ಕೆ ಬರೋದಾದರೆ, ಇವರು ಬಡವರು ಉದ್ಧಾರ ಮಾಡಿದಷ್ಟು ಕರ್ನಾಟಕದ ರಾಜಕಾರಣ ಹೆಂಗೆ ಶ್ರೀಮಂತರಾಗ್ತಾ ಹೊರಟ್ಬಿಟ್ಟಿದ್ದಾರೆ. ರಾಜಕಾರಣಿಗಳ ರಾಜವೈಭವಕ್ಕೂ ಜನಸಾಮಾನ್ಯರ ಬದುಕಕ್ಕೂ ಸಂಬಂಧನೇ ಇಲ್ಲ. ಇವತ್ತು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಸರ್ವೆ ಮಾಡಿದ್ರು, ಕರ್ನಾಟಕದ MLAಗಳು ಇಡೀ ದೇಶದಲ್ಲಿ ಅತ್ಯಂತ ಶ್ರೀಮಂತರಂತೆ. ಅದು ಖ್ಯಾತಿನೂ ಅಪಖ್ಯಾತಿನೂ ನಮ್ಮ ರಾಜ್ಯಕ್ಕೆ. ಇವರು ಗ್ಯಾರಂಟಿಗಳನ್ನು ಕೊಟ್ಟು ಬಡವರಿಗೆ ಗ್ಯಾರಂಟಿಗಳನ್ನು ಕೊಡ್ತಾ ಹೋಗ್ತಾರೆ, ತಾವು ಶ್ರೀಮಂತರಾಗ್ತಾ ಹೋಗ್ತಾರೆ. ಈ ವೈರುಧ್ಯವನ್ನು ಇವರು ನಿತೀಶ್ ಕುಮಾರಲ್ಲಿ ಅಲೋ ಮಾಡಿಲ್ಲ. ಬಿಹಾರ್ನಲ್ಲಿ ಅವರ ಜೀವನ ಶೈಲಿಯಲ್ಲಾಗಲಿ ಅವರ ಕೌಟುಂಬಿಕ ಸಂಪತ್ತಿನಲ್ಲಾಗಲಿ ಆರ್ಥಿಕ ಶಕ್ತಿ ಹೆಚ್ಚು ವ್ಯತ್ಯಾಸ ಆಗೇ ಇಲ್ಲ. ನಿರೀಕ್ಷೆಗಿಂತ ದೊಡ್ಡ ಮಟ್ಟದ ಯಾವ ವ್ಯತ್ಯಾಸನೂ ಆಗಿಲ್ಲ. ಹಾಗಾಗಿ ಜನ ಹೋಲಿಕೆ ಮಾಡ್ತಾರೆ. ಲಲ್ಲೂ ಪ್ರಸಾದ್ ಯಾದವ್ ಕುಟುಂಬದ ಆರ್ಭಟಕ್ಕೂ ನಿತೀಶ್ ಕುಮಾರರ ಒಂದು ವಿನಮ್ರ ಜೀವನ ಶೈಲಿಗೆ ಎಷ್ಟು ವ್ಯತ್ಯಾಸ ಇದೆ. ಹಾಗಾಗಿಬಿಟ್ಟು ಅವರ ನೀತಿ ಮತ್ತು ನಿಯತ್ತಿಗೆ ಕೊಟ್ಟ ಬೆಂಬಲ ಇದು. ನನ್ನ ಒಂದು ಕುತೂಹಲ ಅಂತಂದರೆ, ಸೊ ಬಿಹಾರದ ಈ ಚುನಾವಣೆ ಮುಂದಿನ ರಾಷ್ಟ್ರದ ರಾಜಕೀಯದ ಮೇಲೆ ಅಥವಾ ಮುಂದೆ ಬರುವಂತಹ ವಿಧಾನಸಭಾ ಚುನಾವಣೆಗಳ ಮೇಲೆ, ಪಶ್ಚಿಮ ಬಂಗಾಳ ಇದೆ ಅಥವಾ ತಮಿಳುನಾಡಿದೆ ಮತ್ತು ಕೇರಳ ಇದೆ ಸದ್ಯಕ್ಕೆ ಬರುವಂಥದ್ದು. ಸೊ ಈ ವಿಧಾನಸಭಾ ಚುನಾವಣೆಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರಬಹುದು ಅಂತ? ಖಂಡಿತವಾಗೂ ಪ್ರಭಾವ ಬೀರುತ್ತೆ. ಯಾಕಂದರೆ 2024 ಲೋಕಸಭಾ ಫಲಿತಾಂಶದ ಬಗ್ಗೆ ಮೋದಿ ಅವರಿಗೆ ಒಂಥರ ನಿರಾಶಾಭಾವ ಬಂದಿತ್ತು. ಅವರಲ್ಲೂ ಸ್ವಲ್ಪ ನರ್ವಸ್ನೆಸ್ ಎದ್ದು ಕಾಣೋಕ್ಕೆ ಶುರುವಾಯಿತು. ಮೊದಲಿನ ಚೈತನ್ಯ ಮತ್ತು ಆತ್ಮವಿಶ್ವಾಸ ಇರಲಿಲ್ಲ. ಈ ಆಪರೇಷನ್ ಸಿಂಧೂರ ಆದಮೇಲೆ ಮತ್ತೆ ಸ್ವಲ್ಪ ಚೇತರಿಸ್ಕೊಂಡಿದ್ರು. ಬಟ್ ಈ ಚುನಾವಣಾ ಗೆಲುವು ಅವ್ರಿಗೆ ಹೆಚ್ಚಿನ ಆತ್ಮವಿಶ್ವಾಸವನ್ನು ಕೊಡುತ್ತೆ. ಬಟ್ ಮೋದಿಯವ್ರು ಹೇಗೆ ಅಂತಂದರೆ, ಗೆಲ್ಲಿ ಸೋಲಿ ಅವರು ಯಾವತ್ತೂ ಕೂಡ ಸಂತೃಪ್ತ ಭಾವ, ಕಾಂಪ್ಲಸೆನ್ಸಿ ಅನ್ನೋದು ಇಲ್ಲವೇ ಇಲ್ಲ. ಒಂದು ಪಂಚಾಯತಿ ಚುನಾವಣೆಯನ್ನು ಕೂಡ ಅಷ್ಟೇ ಗಂಭೀರವಾಗಿ ಎದುರಿಸ್ತಾರೆ. ಅವರು ಕರ್ನಾಟಕದ ಅಸೆಂಬ್ಲಿ ಚುನಾವಣೆಗೆ ಮೂಲೆಗೆ ಹೋಗ್ಬಿಟ್ಟು ರೋಡ್ ಶೋ ಮಾಡಿ ಬಂದರು. ಅವ್ರಿಗೆ ಗೊತ್ತಿತ್ತು ಫಲಿತಾಂಶ ಹಿಂಗೆ ಆಗುತ್ತೆ ಅಂತ, ಬಟ್ ಯಾವುದನ್ನು ಹಗುರವಾಗಿ ತಗೊಳ್ಳೋದಿಲ್ಲ. ಆಮೇಲೆ ಪಶ್ಚಿಮ ಬಂಗಾಳದಲ್ಲಿ ಅವರು ಹಿಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ ಬರೀ 3 ಸೀಟಿದ್ದ BJP 75 ಸೀಟಿಗೆ ತಂದು ಕೊಟ್ಟರು. ಆದರೂ ಕೂಡ ಸ್ಥಳೀಯ ನಾಯಕತ್ವ, ಪ್ರಾದೇಶಿಕ ನಾಯಕತ್ವ ಸರಿ ಇರಲಿಲ್ಲ. ಅವರಲ್ಲೇ ಪರಸ್ಪರ ವೈಮನಸ್ಸು, ಒಳಜಗಳಗಳಿಂದಾಗಿ ಮತ್ತೆ 10 ಜನ ಬಿಟ್ಟು ಹೋಗ್ಬಿಟ್ರು ಆ ಪಕ್ಷ. ಮತ್ತೆ ದುರ್ಬಲ ಆಯಿತು. ಒಬ್ಬ ರಾಷ್ಟ್ರೀಯ ನಾಯಕ ಎಷ್ಟರ ಮಟ್ಟಿಗೆ ಅಂತ ಒಬ್ಬನೇ ಏಕಾಂಗಿಯಾಗಿ ಹೋರಾಟ ಮಾಡಬಲ್ಲ. ಆ ಸ್ಥಳೀಯ ನಾಯಕತ್ವ ಅದಕ್ಕೆ ಸರಿಯಾಗಿ ಸ್ಪಂದಿಸಿದ್ರೆ ಮಾತ್ರ ಸಾಧ್ಯವಾಗುತ್ತೆ. ಕರ್ನಾಟಕದ BJP ವೈಫಲ್ಯತೆಗೂ ಅದೇ ಕಾರಣ. ಮೋದಿ ಅವ್ರ ವೈಫಲ್ಯತೆಗೆ ಇವ್ರು ಬರಲೇ ಇಲ್ಲ. 11 ವರ್ಷಗಳ ನಂತರ ಕೂಡ ಅನೇಕ ಜನ BJP ನಾಯಕರ ಬಾಯಲ್ಲಿ ಮೋದಿಯವರು ಮಾಡಿರೋ ಅಭಿವೃದ್ಧಿ ಕಾರ್ಯಕ್ರಮಗಳು, ಅಭಿವೃದ್ಧಿ ಸಾಧನೆಗಳು, ಜನಕಲ್ಯಾಣ ಕಾರ್ಯಕ್ರಮಗಳು ಮಾತೆ ಪ್ರಸ್ತಾಪನೆ ಬರಲ್ಲ. ಅದೊಂದು ದೊಡ್ಡ ಸಮಸ್ಯೆ. ಸ್ವತಃ ಗುಜರಾತಲ್ಲೇ ಮೋದಿಯವರಿಗೆ ತಮಗೆ ಸೂಕ್ತವಾದ ಉತ್ತರಾಧಿಕಾರಿನ ಆರಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅವ್ರು ಬಿಟ್ಟು ಬಂದು 11 ವರ್ಷ ಆಯ್ತು. ಗುಜರಾತಿನ ತದನಂತರದ ಮುಖ್ಯಮಂತ್ರಿಗಳು ಯಾರೂ ಕೂಡ ಮೋದಿಯವರ ವರ್ಚಸ್ಸನ್ನು ಬಿಂಬಿಸ್ಲಿಕ್ಕೆ ಸಾಧ್ಯ ಆಗೇ ಇಲ್ಲ. ಅಲ್ಲೂ ಕೂಡ ಅವರು ಪ್ರಯಾಸ ಪಡಬೇಕಾಗಿದೆ ಹೊಸ ತಲೆಮಾರಿನ ನಾಯಕತ್ವ ರೂಪಿಸ್ಲಿಕ್ಕೆ. ಸೊ ತಮಿಳುನಾಡಿನಲ್ಲೂ ಒಂದು ಜೂನಿಯರ್ ಪಾರ್ಟ್ನರ್ ಆಗಿ ಕಾಂಗ್ರೆಸ್ ಇರುತ್ತೆ. ಅಲ್ಲಿ BJP ಮತ್ತು ಅಣ್ಣಾ DMK ಹೇಗಾಗುತ್ತೋ ನೋಡಬೇಕು. ಅದು ಬಿಟ್ಟರೆ ಇನ್ನು ಮುಖ್ಯವಾಗಿ ಕಾಂಗ್ರೆಸ್ ಗಮನ ಕೊಡಬೇಕಾಗಿರುವಂಥದ್ದು ಕೇರಳದಲ್ಲಿ. ಸೊ ಆ ಕೇರಳದಲ್ಲಿನ ಕಾಂಗ್ರೆಸ್ ಭವಿಷ್ಯ ಹೇಗಾಗ್ಬೋದು ಈ ಚುನಾವಣೆಯ ನಂತರದಲ್ಲಿ? ಅಲ್ಲೂ ಕೂಡ ರಾಹುಲ್ ಗಾಂಧಿಯವರು ಯಾಕೆ ವೋಟ್ ಚೋರಿ ಆರೋಪ ಮಾಡಲಿಲ್ಲ? ತನ್ನನ್ನು 3.5 ಲಕ್ಷ ಲೀಡ್ನಿಂದ ಗೆಲ್ಲಿಸಿದ್ರು, ತಮ್ಮ ಸಹೋದರಿಯನ್ನು 4.5 ಲಕ್ಷ ಓಟ್ನಿಂದ ಗೆಲ್ಲಿಸಿದ್ರು ಮತದಾರರು, ವಯನಾಡು ಮತದಾರರು. ಅಲ್ಲಿ ಯಾವ ಪ್ರಮಾಣದ ಓಟ್ ಚೋರಿ ನಡೆದಿರ್ಬೋದು ಇವ್ರ ತರ್ಕದ ಪ್ರಕಾರ. ಅದೇ ಜ್ಞಾನೇಶ್ ಕುಮಾರ್ ಅವರೇ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗಿದ್ದರು. ಆ ಚುನಾವಣೆ ನಡೆದಾಗ, ಲೋಕಸಭಾ ಚುನಾವಣೆ ನಡೆದಾಗ, ಉಪಚುನಾವಣೆ ನಡೆದಾಗ ಕೇರಳದ ರಾಜಕಾರಣ ಭಾಳ ಸ್ವಲ್ಪ ಸಂಕೀರ್ಣವಾಗಿದೆ. ಅಲ್ಲಿ ಮುಖ್ಯಮಂತ್ರಿ CPM ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಇದಾರಲ್ಲ, ತುಂಬ ಚಾಣಾಕ್ಷ. ಅವ್ರು ಮೋದಿಯವ್ರ ಜೊತೆಗೆ ಎಂದೂ ನಿಷ್ಠ ಕಟ್ಕೊಳಕ್ಕೆ ಹೋಗಿಲ್ಲ. ಈ ತಮಿಳುನಾಡು ಮುಖ್ಯಮಂತ್ರಿ ಥರ ಸುಮ್ಮನೆ ಸಂಘರ್ಷಕ್ಕೆ ಇಳಿಯೋದೇ ಇಲ್ಲ. ಅವರು ಕೇರಳದ ರಾಜ್ಯದ ಅಭಿವೃದ್ಧಿಗೆ, ಮೂಲಸೌಕರ್ಯ ಅಭಿವೃದ್ಧಿಗೆ ಏನು ಬೇಕು ಎಲ್ಲ ಪಡ್ಕೊಂಡಿದ್ದಾರೆ. ಮೋದಿಯವರಿಂದ ಏನೇನು ಸಾಧ್ಯವಾಗುತ್ತೆ ಎಲ್ಲ ಪಡ್ಕೊಂಡಿದ್ದಾರೆ. ಸುಮ್ಮನೆ ತಾತ್ವಿಕವಾಗಿ ವಿರೋಧಿಸ್ತಾರೆ BJPನ. ಸೊ ಹಾಗಾಗಿ ಆಮೇಲೆ BJPಗೆ ಅಲ್ಲೂ ಕೂಡ ಒಂದು ಗಟ್ಟಿ ನಾಯಕತ್ವ ಬೇಕಾಗಿಲ್ಲ. ಈಗ ರಾಜೀವ್ ಚಂದ್ರಶೇಖರ್ ಅವರು ಚುನಾವಣೆ ಸ್ಪರ್ಧೆಗೆ ಸೋತರು. ಬಟ್ ಅವರೆಲ್ಲ ಸಂಪನ್ಮೂಲ ಮತ್ತು ಅದಕ್ಕೆ ಬೇಕಾದಂಥ ಪ್ರಬುದ್ಧತೆ, ವೈಚಾರಿಕ ಪ್ರಬುದ್ಧತೆ ಇದೆ. ಆದರೆ ಮಾಸ್ ಲೀಡರ್ ಆಗೋ ಇಲ್ಲ ಪ್ರಯತ್ನ ಕಾಣ್ತಾ ಇಲ್ಲ ಅವರಲ್ಲಿ. ಆಮೇಲೆ ಈಗ ಒಬ್ಬರು ಮಂತ್ರಿ ಇದ್ರು, ಸುರೇಶ್ ಅಂತ ಮಂತ್ರಿ ಮಾಡಿದ್ರು. ಆತ ನನಗೆ ಮಂತ್ರಿಗಿರಿನೇ ಬೇಡ ಅಂತ. ಆತ ಮೂಲತಃ ಆತ ಒಬ್ಬ ಸಿನಿಮಾ ನಟ, ಸುರೇಶ್ ಗೋಪಿ. ಸೊ ಆ ಥರ ಆದಾಗ ಪಕ್ಷವನ್ನು ಗೆಲ್ಲಿಸೋದು ಕಷ್ಟವಾಗುತ್ತೆ. ಪಕ್ಷವನ್ನು ಕಟ್ಟೋದು, ಬೆಳೆಸೋದು. ಈಗ ಅಣ್ಣಾಮಲೈಗೆ ಆ ಥರದ ಸಾಮರ್ಥ್ಯ ಇತ್ತು. ಒಂದು ಪರ್ಯಾಯ ನೆರೇಟಿವ್ನ ಡೆವಲಪ್ ಮಾಡ್ತಾಯಿದ್ರು.
ಬಟ್ ಅಣ್ಣಾಮಲೈಗೂ ಒಂದು ರೀತಿ ಈಗ ಏನೋ ಬೇಸರ ಇಲ್ಲ, ಆಗಿದೆ ಮತ್ತೇನೋ ಒಂದು ಅನ್ನುವಂಥ ಒಂದು ಮಾತುಗಳಿದೆ. ಪ್ರಮುಖ ಇದು ಕೊಡ್ತಾ ಇದ್ದಾರೆ, ಅವ್ರಿಗೊಂದು ಜವಾಬ್ದಾರಿ ಕೊಡ್ತಾ ಇದ್ದಾರೆ. ಇಡೀ ದಕ್ಷಿಣ ಭಾರತದಲ್ಲಿ SIR ಏನು ನಡೀತಾ ಇದೆ, ಹೌದು. ಆ SIR ನಿರ್ವಹಣೆ ಜವಾಬ್ದಾರಿನ ಅವ್ರಿಗೆ ಕೊಡ್ತಾ ಇದ್ದಾರೆ. ಓಕೆ. ಆ ಮಾನಿಟರಿಂಗ್ ಕಮಿಟಿಗೆ ಅವ್ರನ್ನೇ ಕನ್ವೀನರ್ ಮಾಡ್ತಾ ಇದ್ದಾರೆ ಈಗ ಬಿಜೆಪಿ. ಆದರೆ ಅವ್ರನ್ನ ಅಧ್ಯಕ್ಷ ಸ್ಥಾನದ ಬದಲಾಯಿಸಬಾರ್ದಾಗಿತ್ತು, ಅದನ್ನು ತಪ್ಪು ಮಾಡಿದ್ದಾರೆ ಅಮಿತ್ ಶಾ. ಹೌದು. ಅವರು ಅಂದ್ರೆ ಅಣ್ಣಾ DMK ಜೊತೆ ಮೈತ್ರಿ ಆಗಬೇಕು ಅಂದ್ರೆ ಇವ್ರನ್ನ ಬದಲಾಯಿಸಲೇಬೇಕಾದಂತ ಅನಿವಾರ್ಯತೆ 1967ರಿಂದ ಈ ದ್ರಾವಕ ಪಕ್ಷಗಳ ಏಕಾಧಿಪತ್ಯ ಏನಿದೆ ಅದಕ್ಕೆ ಪರ್ಯಾಯ ಒಂದು ನ್ಯಾರೇಟಿವ್ ಡೆವಲಪ್ ಮಾಡ್ತಿದ್ರು. ಯಾಕಂದ್ರೆ ಜಾತಿನಿಂದನೇ ಮತ್ತು ಭಾಷಾ ದ್ವೇಷ, ಬ್ರಾಹ್ಮಣನಿಂದನೇ ಮತ್ತು ಹಿಂದಿ ವಿರೋಧ, ಅದನ್ನೇ ಒಂದು ಸಿದ್ಧಾಂತವನ್ನಾಗಿ ಅವ್ರು ಬಳಸ್ಕೊಂಡ್ ಬಂದ್ಬಿಟ್ರು. ಕುಟುಂಬ ರಾಜಕಾರಣ ಮಾಡಿದ್ರು, ಸಾಕಷ್ಟು ಭ್ರಷ್ಟಾಚಾರ ಆರೋಪಗಳನ್ನು ಹೊತ್ತರು. ಅಲ್ಲಿ ಅವರ ಚಕ್ರಾಧಿಪತ್ಯಕ್ಕೆ ಒಂದು ಪರ್ಯಾಯವಾಗಿ ಸವಾಲೇ ಇರಲಿಲ್ಲ. ಈ ಪಿ ಚಿದಂಬರಂ ಕಾಂಗ್ರೆಸ್ ನಾಯಕರು ಅವ್ರು ಯಾವಾಗಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ 2-3ನೇ ಸ್ಥಾನದಲ್ಲಿತ್ತು. ಹಣಕಾಸು ಸಚಿವ, ಗೃಹ ಸಚಿವ, ರಕ್ಷಣಾ ಸಚಿವ ಆಗ್ತಾಯಿದ್ರು. ಆದರೆ ತವರು ರಾಜ್ಯದಲ್ಲಿ ಕಾಂಗ್ರೆಸ್ ಪುನಶ್ಚೇತನಕ್ಕೆ ಅವರು ಪ್ರಯತ್ನ ಮಾಡಲೇ ಇಲ್ಲ. ಪಶ್ಚಿಮ ಬಂಗಾಳದಲ್ಲೂ ಅಷ್ಟೇ ಪ್ರಣಬ್ ಮುಖರ್ಜಿ ಅವರು ತಾವೊಬ್ಬರು ದೊಡ್ಡ ಸ್ಥಾನದಲ್ಲಿ ಇರ್ತಾಯಿದ್ರು. ಅಲ್ಲಿ ಕಾಂಗ್ರೆಸ್ ಬೆಳೆಸಲಿಕ್ಕೆ ಅವ್ರೇನು ಸಂಘಟನಾತ್ಮಕ ಮಟ್ಟದಲ್ಲಿ ಏನೂ ಮಾಡಿರಲೇ ಇಲ್ಲ. ಕಾಂಗ್ರೆಸ್ ಪಕ್ಷದ ದೊಡ್ಡ ದೌರ್ಬಲ್ಯವೇ ಅದೇ ಆಗೋಗ್ಬಿಟ್ಟಿದೆ. ಹೈಕಮಾಂಡ್ ಅಂತ ಇರ್ತೀವಿ. ಬಟ್ ಎಲ್ಲ ರಾಜ್ಯದಲ್ಲೂ ಒಬ್ಬ ಸಿದ್ದರಾಮಯ್ಯ, DK ಶಿವಕುಮಾರ್ ಥರದ ಗಟ್ಟಿ ನಾಯಕರು ಬೇಕಲ್ವಾ? ಅವ್ರನ್ನ ಬೆಳೆಸ್ಲಿಕ್ಕೆ ನೀವು ಪ್ರಯತ್ನ ಮಾಡಲ್ಲ. ಮಧ್ಯಪ್ರದೇಶದಲ್ಲಿ ದಿಗ್ವಿಜಯ್ ಸಿಂಗ್ 10 ವರ್ಷ ಅಧಿಕಾರದಲ್ಲಿದ್ದರು. ಒಂದು ಸಾರಿ ಸೋತ ತಕ್ಷಣವೇ ಅವ್ರನ್ನ ಡಿಸ್ಮಿಸ್ ಮಾಡಿಬಿಟ್ರಿ. ಅವ್ರನ್ನ ಸುಮ್ಮನೆ ಎಲ್ಲೋ ದಿಲ್ಲಿಗೆ ಕರೆಸ್ಕೊಂಬಿಟ್ಟು ಮೂಲ್ಗುಂಪು ಮಾಡಿಟ್ಬಿಟ್ರಿ. ಯಾರು ಬೆಳೆಸ್ಬೇಕು ಮಧ್ಯಪ್ರದೇಶದಲ್ಲಿ? ಜ್ಯೋತಿರಾದಿತ್ಯ ಸಿಂಧ್ಯಾ ನಿಮ್ಮ ಊರಿಗೆ ಅವರು ರಾಹುಲ್ ಗಾಂಧಿ ಅವರ ಸಮಕಾಲೀನರು. ಆತ ಪ್ರತಿಭಾಶಾಲಿ. ಆತ ಕೂಡ ಪಕ್ಷ ಬಿಟ್ಟು ಹೋಗುವಂಥ ಸ್ಥಿತಿ ನಿರ್ಮಾಣ ಮಾಡಿದ್ರಿ. ಇನ್ನೇನು ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್ನು ಉಳಿಸ್ಕೊಳ್ಳೋಕೆ ಆಗುತ್ತಾ ಇಲ್ಲೋ ಇವ್ರಿಗೆ? ಉಮರ್ ಅಬ್ದುಲ್ಲಾ ಜೊತೆಗೆ ನಿಮ್ಮ ಮೊದಲಿನ ವಿಶ್ವಾಸ ಉಳ್ಕೊಂಡೇ ಇಲ್ಲ. ಚುನಾವಣೆಯಲ್ಲೇನೋ ಮೈತ್ರಿ ರಚಿಸ್ಕೊಂಡಿದ್ರಿ, ನೀವು ಬರೀ 6 ಸೀಟ್ ಬಂತು, ಅವ್ರಿಗೆ 46 ಸೀಟು, ಸ್ವಂತ ಬಲದಿಂದ ಸರ್ಕಾರ ರಚಿಸ್ಕೊಂಡ್ರು. ಆತ ಕೂಡ ತನ್ನ ರಾಜ್ಯವನ್ನು ಬೆಳೆಸ್ಬೇಕಲ್ವ? ನಿಮ್ಮ ಮುಲಾಜಿಗೆ ಬಿದ್ದುಬಿಟ್ಟು ಸುಮ್ಮನೆ ಮೋದಿಯವ್ರನ್ನ ನಿಷ್ಠುರ ಕಟ್ಕೊಳ್ಳಿಕ್ಕೆ ಆಗಲ್ಲ. ರಾಹುಲ್ ಗಾಂಧಿ ತಮ್ಮ ಇಡೀ ರಾಜಕೀಯ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಬೇಕು. ತಮ್ಮ ಮುತ್ತಾತ ಜವಾಹರ್ಲಾಲ್ ನೆಹರು ಯಾವ ರೀತಿ ವಿರೋಧ ಪಕ್ಷದಲ್ಲಿ ಕೂಡ ಒಂದು ದಿಗ್ಗಜರು ಇರ್ತಾಯಿದ್ರು ನೆಹರು ಕಾಲದಲ್ಲಿ. ಈ ವಾಜಪೇಯಿ ಇವರೆಲ್ಲ ಬೆಳೆದು ಬಂದಿದ್ದು ಆ ಕಾಲದಲ್ಲೇ. ಸ್ವತಂತ್ರ ಪಾರ್ಟಿಯ ರಾಜಗೋಪಾಲಾಚಾರಿ ಇದ್ದರು, ಸಮಾಜವಾದಿ ಪಾರ್ಟಿಯ ರಾಮ್ ಮನೋಹರ್ ಲೋಹಿಯಾ ಇದ್ದರು. ಆ ಥರದ ಅನೇಕ ಜನ ದಿಗ್ಗಜಗಳು ಬೆಳೆದ್ರು ಅವ್ರ ಕಾಲದಲ್ಲಿ. ಆ ರೀತಿ ಗುಣ ಬೆಳೆಸ್ಕೊಳ್ಬೇಕೇ ಹೊರತು ಈ ವ್ಯಕ್ತಿಗತವಾದ ದ್ವೇಷ, ಮತ್ಸರ, ಅಸಹನೆ, ಆಮೇಲೆ ಹೀನಾಮಾನವಾದ ನಿಂದನೆ ಅದನ್ನು ಬದಲಿಸ್ಕೋಬೇಕು. ಇಲ್ಲದೆ ಹೋದರೆ ತಮ್ಮ ಪಕ್ಷದ ಕಾರ್ಯಕರ್ತರಲ್ಲೇ ಮನೋಸ್ಥೈರ್ಯವನ್ನು ಹೆಚ್ಚಿಸುವಂಥ ಯಾವ ಕೆಲಸನೂ ಮಾಡಲ್ಲ. ಬಿಹಾರ್ ಎಲೆಕ್ಷನ್ನಲ್ಲೇ ಅವ್ರ ಮತಾಧಿಕಾರ ಯಾತ್ರೆ ಮುಗಿಸ್ಕೊಂಡು ಹೋದವರು ಎಲ್ಲಿ ರಾಹುಲ್ ಗಾಂಧಿ ಅಂತ ಕ್ಯಾಂಡಿಡೇಟ್ಗಳೇ ಹುಡ್ಕಾಡಂಗೆ ಆಗೋಗಿಷ್ಟೇ ಅಲ್ಲ. ಆಲಂದ್ ಓಟ್ ಚೋರಿ ಅಂತಂದ್ಬಿಟ್ಟು ಒಂದು ಲೈವ್ ಪತ್ರಿಕಾಗೋಷ್ಠಿ ಮಾಡಿದರು, ಪವರ್ ಪಾಯಿಂಟ್ ಪ್ರೆಸೆಂಟೇಷನು. ಅಲ್ಲಿ ನಮ್ಮ ಪಾಪ BR ಪಾಟೀಲ್ ಅಲಂದ್ ಶಾಸಕ ಕರೆಸ್ಕೊಂಡಿದ್ರು. ಅವ್ರ ಪಾಪ ಗಾಂಧಿ ಟೋಪಿ ಹಾಕೊಂಡು ಅಲ್ಲಿ ನಿಂತಿದ್ರು. ಅವ್ರ ಹೆಸರು ಹೇಳಿಲ್ಲ. ಹಿ ವಾಸ್ ಅ ಕ್ಯಾಂಡಿಡೇಟ್ ಇನ್ ಆಲಂದ್ ಅಂತಂದ್ಬಿಟ್ರು ಅಷ್ಟೇ. ಅವ್ರು ಎಂಥ ಅನುಭವಿ ನಾಯಕ. ಆಮೇಲೆ ಇದ್ದಿದ್ರಲ್ಲೇ ಸ್ವಲ್ಪ ಸಂಭಾವಿತ ಸಜ್ಜನ ಅನ್ಸ್ಕೊಂಡಿರು. ಅವರೆಂದು ತಮ್ಮ ಕೈ ಹೊಲಸು ಮಾಡ್ಕೊಂಡಿಲ್ಲ. ಇವತ್ತು ಕಳಂಕರಹಿತವಾದ ವ್ಯಕ್ತಿತ್ವ, ಅವ್ರು ಸಮಾಜವಾದಿ ಜಾಯಮಾನದಿಂದ ಬಂದಿದ್ದಾರೆ. ಅದೇ ಕಾಯಿಲೆಯಲ್ಲಿ ಇರ್ತಾರೆ BR ಪಾಟೀಲ್. ಅವ್ರ ಹೆಸರು ಹೇಳಿಲ್ಲ ರಾಹುಲ್ ಗಾಂಧಿ. ತಮ್ಮ ಪಕ್ಷದ ಹಿರಿಯ ಶಾಸಕರನ್ನು ಕೂಡ ಕನಿಷ್ಠ ಗೌರವ ಕೊಡದೇ ಇದ್ದರೆ, ಸೌಜನ್ಯ ತೋರದೇ ಇದ್ದರೆ ಅವ್ರ ಪಕ್ಷ ಹೆಂಗೆ ಗಟ್ಟಿಯಾಗಲಿಕ್ಕೆ ಸಾಧ್ಯ? ಸೊ ಈ ಚುನಾವಣೆಯ ನಂತರ ಅಂತಿಮವಾಗಿ ನಾನು ಕೇಳೋದು ಅಂತಂದರೆ, ರಾಹುಲ್ ಗಾಂಧಿಯವರು ಎತ್ತಿರತಕ್ಕಂಥ ವಿಚಾರಗಳು, ಜಾತಿ ಗಣತಿ, ಆಮೇಲೆ ವೋಟ್ ಚೋರಿ, ಆಮೇಲೆ SIR ವಿರುದ್ಧವಾದದ್ದು, ಮತ್ತು ಮೀಸಲಾತಿ, ಈ ಎಲ್ಲ ವಿಚಾರಗಳು ಮುಂದಿನ ಯಾವ ಚುನಾವಣೆಗಳಿಗೆ ಅದು ಏನಾದರೂ ಒಂದು ರೀತಿಯಲ್ಲಿ ಪ್ರಭಾವ ಬೀರುತ್ತಾ, ಅಥವಾ ಅದು ಹಾಗೇನೆ ಅದು ವ್ಯಾನಿಷ್ ಆಗಿಬಿಡುತ್ತಾ ಅಂತ ರಾಹುಲ್ ಗಾಂಧಿ ಎತ್ತಿರುವಂಥ? ಅದು ರಾಹುಲ್ ಗಾಂಧಿ ಅದಕ್ಕೊಂದು ವ್ಯಸನದ ಥರ ಅಂಟ್ಕೊಂಡ್ಬಿಟ್ಟಿದೆ ಆ ವೋಟ್ ಚೋರಿ ಅನ್ನೋದು. ಆಮೇಲೆ ಇದಕ್ಕಿಂತ ಅವ್ರಿಗೆ ಜ್ಞಾನೋದಯ ಆಯಿತು. ಭಾರತದಲ್ಲಿ ಜಾತಿ ವ್ಯವಸ್ಥೆ ಇದೆ, ಅದರಿಂದ ಅಸಮಾನತೆ ಇದೆ, ಮೀಸಲಾತಿ ಬೇಕು. ಆ ಮೀಸಲಾತಿ ಪ್ರಮಾಣವನ್ನು 50ರಿಂದ ಇನ್ನೂ ಜಾಸ್ತಿ ಮಾಡ್ಬಿಡ್ತೀವಿ, ಕಿತ್ತಾಕ್ಬಿಡ್ತೀವಿ ಅಂತ, 50ರ ಗರಿಷ್ಠ ಮಿತಿಯನ್ನು ನಾವು ಕಿತ್ತಾಕ್ಬಿಡ್ತೀವಿ ಇತ್ಯಾದಿ ಮಾತಾಡ್ತಾ ಇದ್ದಾರಲ್ಲ. ಸ್ವಲ್ಪ ಒಂದು 2 ತಿಂಗಳು ರಜಾ ತೊಗೊಂಡ್ಬಿಡ್ಬೇಕು ಅಂತ ಕಾಣುತ್ತೆ. ಸಕ್ರಿಯ ರಾಜಕಾರಣದ ರಜಾ ತೊಗೊಂಡ್ಬಿಟ್ಟು ಸ್ವಲ್ಪ ತಗೊಳ್ತಾನೆ ಇರ್ತಾರೆ. ಬಟ್ ಅಲ್ಲಿ ಹೋಗಿ ಏನು ಮಾಡಿ ಬರ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಪ್ರತಿ ಸಾರಿ ವಿದೇಶಕ್ಕೆ ಹೋಗಿ ಬಂದಾಗಲೂ ಹಿಂದಿನಗಿಂತ ಹೆಚ್ಚೆಚ್ಚು ಕಠೋರವಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ವಿಷಪೂರಿತವಾದ ಮಾತುಗಳು, ದ್ವೇಷಪೂರಿತವಾದ ಮಾತುಗಳು, ಅಸಹನೆಯ ಮಾತುಗಳು, ಅದನ್ನು ಬದಲಾಯಿಸ್ಕೋಬೇಕು. ರಾಹುಲ್ ಗಾಂಧಿ ಇವತ್ತು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಕೂಡ, ಪ್ರಧಾನಮಂತ್ರಿಗೆ ಪರ್ಯಾಯವಾದ ಒಂದು ಶ್ಯಾಡೋ ಕ್ಯಾಬಿನೆಟ್ನ ಮುಖ್ಯಸ್ಥ ಆದ. ಅದಕ್ಕೆ ತಕ್ಕಂತೆ ಒಂದು ಗಾಂಭೀರ್ಯ, ಘನತೆಯನ್ನು ಪ್ರದರ್ಶಿಸಬೇಕೋ ಹೊರತು ಈ ರೀತಿ ಬಾಲಿಶತನದ ಶೈಲಿ ಮುಂದುವರೆಸಿದ್ರೆ ಕಾಂಗ್ರೆಸ್ ಪಕ್ಷದವ್ರನ್ನ ತೆಗೆದುಬಿಡ್ತಾರೆ ಅಂತ ಕಾಣುತ್ತೆ ಆ ನಾಯಕತ್ವ ಸ್ಥಾನದಿಂದ. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಬೇಕು ಅಂತಂದರೆ, ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿರುವಂಥ ಇಂಡಿ ಮೈತ್ರಿಕೂಟಗಳ ಏನೇನು ರಾಜಕೀಯ ಪಕ್ಷಗಳಿದ್ದಾವೆ, ಅವು ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿಯವರೇ ಬಹುಶಃ ಈ ಪಕ್ಷದ ನೇತೃತ್ವ ವಹಿಸಿದರೆ
ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿಗೆ ಇನ್ನು ಮುಂದೆ ಏನಾದರೂ ಹಿಂಜರಿಯಿತು ಖಂಡಿತ. ಯಾಕಂದ್ರೆ ಅವ್ರಿಗೆ ಸ್ವಂತ ವರ್ಚಸ್ಸಿನಿಂದ ಗೆಲ್ಲುವಂಥ ಒಂದು ಶಕ್ತಿ ಇದೆ ಅವರಲ್ಲಿ. ಬೇರು ಮಟ್ಟದಲ್ಲಿ ಅವರು ಸುಭದ್ರವಾಗಿದ್ದಾರೆ. DMK ಪಕ್ಷ ತಮಿಳುನಾಡು ಭಾಳ ಸ್ಟ್ರಾಂಗ್ ಆಗಿದ್ದಾರೆ. ಅವರು ಕಾಂಗ್ರೆಸ್ನ ಮುಲಾಜೆ ಇಲ್ಲ ಅವರು. ಹೌದು. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಶರದ್ ಪವಾರ್ ಅವರೇ ಲೋಕಲ್ ಗಾರ್ಡಿಯನು. ಹೌದು. ಅಲ್ಲಿ ಕಾಂಗ್ರೆಸ್ ಪಕ್ಷದ ತಮ್ಮದೇ ಆದ ಒಬ್ಬ ನಾಯಕ ಅನ್ನೋರು ಇಲ್ವೇ ಇಲ್ಲ ಈಗ, ರಾಷ್ಟ್ರ ಮಟ್ಟದ ನಾಯಕ ಅನ್ನೋರು. ಹೌದು. ಶರದ್ ಪವಾರ್ ನೋಡ್ಕೊಂಡು ಹೋಗ್ತಾರೆ. ತಮ್ಮ NCP ಜೊತೆ ಕಾಂಗ್ರೆಸ್ ಪಕ್ಷನ ಸಾಕ್ತಾ ಇದ್ದಾರೆ. ಹಾಗಾಗಬಾರ್ದು. ಸ್ಥಳೀಯವಾಗಿ ಬೇರು ಮಟ್ಟದ ನಾಯಕರು ಬೆಳಿಲಿಕ್ಕೆ ಬಿಡಬೇಕು ರಾಹುಲ್ ಗಾಂಧಿಯವರು. ಅಥವಾ ತಮಗಿಂತ ಸಮರ್ಥರಾಗಿರೋ ನಾಯಕರು ರಾಷ್ಟ್ರ ಮಟ್ಟದಲ್ಲಿದ್ದರೆ ಅವರು ಕೊಡಬೇಕಾದ ಗೌರವ ಮತ್ತು ಸ್ಥಾನಮಾನವನ್ನು ಕೊಡಬೇಕು. ನೀವು ಶಶಿ ತರೂರ್ ಬಗ್ಗೆ ಯಾಕಷ್ಟೊಂದು ಕೀಳುಭಾವನೆ ಬೆಳೆಸ್ಕೊಂಡಿದ್ದೀರಾ? ಶಶಿ ತರೂರ್ ಒಬ್ಬ ಕ್ರಿಯಾಶೀಲ ನಾಯಕ. ಅವರು ಜಾಗತಿಕ ಮಟ್ಟದಲ್ಲಿ ರಾಜತಾಂತ್ರಿಕ ಅನುಭವವನ್ನು ಪಡ್ಕೊಂಬಂದಾರೆ. ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಿ ಭಾರತಕ್ಕೆ ಕೀರ್ತಿ ತಂದಿರೋರು. ಸ್ವತಃ ಒಬ್ಬ ಸೃಜನಶೀಲ ಬರಹಗಾರ, ಚಿಂತಕ, ಸಾಹಿತಿ ಎಲ್ಲವೂ ಕೂಡ. ಅವ್ರು ದೂರ ಇಟ್ಬಿಡ್ತೀರಾ? ಯಾಕಂದ್ರೆ ವಸ್ತುನಿಷ್ಠವಾಗಿ ಮಾತಾಡ್ತಾರೆ, ಪಕ್ಷಾತೀತವಾಗಿ ಕೆಲವು ಅಭಿಪ್ರಾಯವನ್ನು ಪ್ರಕಟಿಸ್ತಾರೆ. ನಿಮ್ಗೆ ಅಂಥವ್ರನ್ನ ಕಂಡ್ರಾಗಲ್ಲ. ನಿಮಗೆ ಗುಲಾಮ್ ನಿಷ್ಠೆಯನ್ನು ನಿರೀಕ್ಷೆ ಮಾಡ್ತಾಯಿದ್ರಿ. ಹಾಗಾಗಬಾರ್ದು. ನಿಮ್ಮ ಪಕ್ಷದ ಪ್ರತಿಭಾಶಾಲಿ ನಾಯಕರೆಲ್ಲ ಅವರು ತಮ್ಮ ಸ್ವಂತಿಕೆ, ಸ್ವಾಭಿಮಾನ ಮತ್ತು ಸ್ವತಂತ್ರವಾದ ವಿಚಾರಗಳನ್ನು ಪ್ರಕಟಿಸಲಿಕ್ಕೆ ಅವಕಾಶ ಕೊಡಬೇಕು. ಅಂದರೆ ಒಂದು ಕಡೆ ಬಟ್ ಕರ್ನಾಟಕದಲ್ಲಿ ಮಾತ್ರ ನನ್ನ ಮೇಲ್ನೋಟಕ್ಕೆ ಅನಿಸ್ತಾ ಇರೋದೇನಂತಂದರೆ ಇಲ್ಲಿ ಬದಲಾವಣೆ ಬರುತ್ತೆ. ಸಿದ್ದರಾಮಯ್ಯನವರ ರಾಜಕಾರಣ ಮತ್ತು ಆಡಳಿತ ಶೈಲಿಯಲ್ಲಿ ಒಂದು ಸ್ಥಗಿತತೆ ಬಂದುಬಿಟ್ಟಿದೆ. ಇಟ್ ರೀಚ್ ಅ ಪಾಯಿಂಟ್ ಆಫ್ ಸ್ಯಾಚುರೇಷನ್. ಅದರಿಂದಾಗಿ ನಾಯಕತ್ವ ಬದಲಾವಣೆ ರಿಸ್ಕ್ ತೊಗೊಳ್ಬೋದು ರಾಹುಲ್ ಗಾಂಧಿ. DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋ ಸಾಧ್ಯತೆ ಇದೆ. ಇಲ್ಲ, ನಾನು ಅದನ್ನೇ ಕೇಳಕ್ಕೆ ಹೊರಟೆ ನಿಮಗೆ. ಅಂದರೆ ನವೆಂಬರ್ ಕ್ರಾಂತಿ ಅಂತ ಏನು ಹೇಳ್ತಿದ್ದಾರೆ, ಆ ಒಂದು ನಿರ್ಧಾರದ ಮೇಲೆ ಫಲಿತಾಂಶ ಪ್ರಭಾವ ಬೀರುತ್ತಾ? ಇದುವರೆಗೂ ಅವ್ರಿಗೊಂದು ಹಿಂಜರಿಕೆ ಇತ್ತು. ಅಯ್ಯೋ, ಸಿದ್ದರಾಮಯ್ಯನವರು ಬ್ಯಾಕ್ವರ್ಡ್ ಕ್ಲಾಸ್ ಲೀಡರು, ಅವ್ರು ಬದಲಾಯಿಸ್ಬಿಟ್ಟು ಏನಾಗೋಗ್ಬಿಡುತ್ತೆ, ಓಟ್ ಹೋಗ್ಬಿಡುತ್ತೆ, ಅದು ಹೋಗ್ಬಿಡುತ್ತೆ. ಎಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಪಾಲಿಟಿಕ್ಸ್ ಮಾಡಿ ಕೂಡ ಬಿಹಾರ್ನ ಸೋತ್ಬಿಟ್ರಿ. ಹಾಂ, ನಿಮ್ಗೆ ಯಾವುದೋ ಮುಸ್ಲಿಂ ಕಾಂಬಿನೇಷನ್ ಅದು ಒಂದೇ ಫಾರ್ಮ್ನ ನಂಬ್ಕೊಂಡ್ಬಿಟ್ಟು ಸೋತೋಗ್ಬಿಟ್ಟಿದ್ರಿ. ಇಲ್ಲ, ಯಾಕೆ ಬಂದು ಬದಲಾವಣೆ ರಿಸ್ಕ್ ಯಾಕೆ ತಗೋಬಾರ್ದು? ಒಂದು ಪರ್ಯಾಯ ಸಾಧ್ಯತೆ. ಸಿದ್ದರಾಮಯ್ಯನಿಗೂ ಗೌರವಿತ ಪಕ್ಷದಲ್ಲಿ ಗೌರವಾನ್ವಿತ ಸ್ಥಾನವನ್ನು ಕೊಟ್ಬಿಟ್ಟೆ ಬದಲಾವಣೆ ಯಾಕೆ ತರಬಾರ್ದು? ಯಾಕಂದ್ರೆ ಬದಲಾವಣೆ ಅನ್ನೋದು ಪ್ರಕೃತಿಯ ಸಹಜ ನಿಯಮ. ನಾಳೆ ನರೇಂದ್ರ ಮೋದಿಯವರು ಕೂಡ ಈ ಪ್ರಶ್ನೆ ಎದುರಿಸ್ಬೇಕಾಗಿ ಬರುತ್ತೆ. ಅವರು ಕೂಡ ಎಷ್ಟು ದಿವಸ ದೈಹಿಕವಾಗಿ ಇದೇ ರೀತಿ ಶಕ್ತಿಶಾಲಿಯಾಗಿ ಮುಂದುವರಿಲಿಕ್ಕೆ ಸಾಧ್ಯ? ಮುಂದೊಂದು ದಿವಸ ಆ ಪ್ರಶ್ನೆ ಮೋದಿ ನಂತರ ಯಾರನ್ನೋ ಪ್ರಶ್ನೆ ಬರುತ್ತೆ. ಈಗಲೇ ಬಂದಿದೆ. ಅದು ಸ್ವತಃ ಜವಾಹರ್ಲಾಲ್ ನೆಹರು ಅವರೇ ಎದುರಿಸ್ಬೇಕಾಗಿ ಬಂತು. ಚೀನಾ ಯುದ್ಧದ ನಂತರ 2 ವರ್ಷ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ವಿ. ಪೇಪರ್ ತೆಗೆದ್ರೆ ದಿನವಿಡೀ ನೆಹರು ನಂತರ ಯಾರು ಅಂತ ಅವ್ರು ಬದುಕಿದಾಗಲೇ ಎಲ್ಲರೂ ಕೇಳೋಕೆ ಶುರು ಮಾಡ್ಬಿಟ್ಟಿದ್ರು. ಇದು ಸಿದ್ದರಾಮಯ್ಯ ಅವರು ಕೂಡ ಪ್ರಕೃತಿ ನಿಯಮದ ಅನಿವಾರ್ಯತೆಯನ್ನು ಒಪ್ಕೊಂಡ್ಬಿಟ್ಟು ಅವರಾಗೆ ಗೌರವಿತವಾಗಿ ಒಬ್ಬ ಉತ್ತರಾಧಿಕಾರಿ ನೇಮಿಸಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಚೈತನ್ಯ ಬರುತ್ತೆ. ಪಕ್ಷದಲ್ಲಿರೋ ಈಗಿನ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ. ಮುಂದಿನ 2.5 ವರ್ಷ ಸುಸೂತ್ರವಾಗಿ ಸರ್ಕಾರ ಮುಂದುವರಿಲಿಕ್ಕೆ ಸಾಧ್ಯ. ಬಟ್ ಏನಾದರೂ ನನ್ನ ಬಿಟ್ಟರೆ ಕಾಂಗ್ರೆಸ್ ಸರ್ವನಾಶ ಆಗೋ ಹೋಗಲಿ ಅನ್ನೋ ಧೋರಣೆ ತಾಳಿದರೆ ಪಕ್ಷದ ಒಗ್ಗಟ್ಟನ್ನು ಕೂಡ ಉಳಿಸ್ಕೊಳ್ಳಿಕ್ಕಾಗಲ್ಲ. ಹೌದು ಹೌದು. ಅಂದರೆ ಒಟ್ಟಾರೆಯಾಗಿ ಬಿಹಾರದಲ್ಲಿ ಆ ಫಲಿತಾಂಶ, ಅಲ್ಲಿ NDA ನಾಗಾಲೋಟ, ಅಲ್ಲಿ MGB ಅಂದರೆ ಮಹಾಗಠಬಂಧನ್ನ ಸೋಲು, ಅಲ್ಲಿಂದ ಹಿಡಿದು ನವೆಂಬರ್ ಕ್ರಾಂತಿಯವರೆಗೆ ವಿಸ್ತೃತವಾಗಿ ಮಾತಾಡಿದ್ದೀರಿ. ಇಲ್ಲಿವರೆಗೆ ಬಂದು ಇಷ್ಟು ಮಾತಾಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ.